गुरुभ्यो नमः परमगुरुभ्यो नमः श्रीमदानंदतीर्थ भगवत्पादाचार्य गुरुभ्यो नमः हरि ओम ध्यायेन्द्र सिंहमरुत्तरवित्रिनेत्रं जानो प्रसप्तकरेर्मतापराभ्य चक्रंधरं चदरतं प्रिया समेतं दिग्मां सुकोट्यतिगतेन समग्र शक्तिम् ओम अयं मे हस्तो भगवान् अयं मे भगवत्रः अयं मे विश्वा मे शिवा विमर्शनः हरि ओम आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः हरि ओम श्री श्री सत्यात्मतीर्थ ಶ್ರೀಪಾದ ಸ್ವಾಮಿ ಗುರುಭ್ಯೋ ನಮಃ. ಶ್ರೀಪಾದಂಗಳವರ ಜ್ಯೇಷ್ಠ ಅಧಿಕ ಮಾಸದ ಆಗಮದ ಅಂಗವಾಗಿ ಎಲ್ಲ ಕಡೆಗೂ ಶ್ರೀಮದ್ ಭಾಗವತ ಪ್ರವಚನ ನೆರವೇರಿಸ್ತಾ ಇದ್ದಾರೆ. ನಮ್ಮ ಮನೆಯಲ್ಲೂ ಕೂಡ ಶ್ರೀಮದ್ ಭಾಗವತ ಪ್ರವಚನ ಸಂಕಲ್ಪ ಮಾಡಿದ್ದೇವೆ. ಇವತ್ತಿಂದ 5 ದಿವಸದವರೆಗೂ ಶ್ರೀಮದ್ ಭಾಗವತ ಅಷ್ಟಮ ಸ್ಕಂದ ಪ್ರವಚನ ನೆರವೇರ್ತಾ ಇದೆ. ಪ್ರವಚನ ನೆರವೇರ್ತಕ್ಕಂಥ ವಿದ್ವಾಂಸರು ಪಂಡಿತ್ ಹೇಮಂತಾಚಾರ್ಯ ಗುಡಿ ಅಂತ ಮುಂಬೈನ ಸತ್ಯಜ್ಞಾನ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿ, ಮಾಹುಲಿ ಆಚಾರ್ಯರ ಅಧ್ಯಯನ ಮಾಡಿ, ನ್ಯಾಯ ಸುಧಾ ವೇದಾಂತ್ಯ ಅಧ್ಯಯನ ಮಾಡಿ ಅವರ ಬಳಿ ಸುಧಾಮಂಗಲವನ್ನು ನೆರವೇರಿಸಿ ಶ್ರೀಪಾದನವರ ಆಜ್ಞೆಯ ಮೇಲೆಗೆ ಶ್ರೀರಾಂಪುರ ಉತ್ತರಾದಿ ಮಠದಲ್ಲಿ ವ್ಯವಸ್ಥಾಪಕರಾಗಿ ಗೋ ಮತ್ತೆ ಗೋವಿಂದನ ಸೇವೆಯನ್ನು ವಿಶೇಷವಾಗಿ ನೆರವೇರಿಸ್ತಾ ಇದ್ದಾರೆ. ಅಂತ ಹೇಮಂತಾಚಾರ್ಯರು ನಮ್ಮ ಒಂದು ಪ್ರಾರ್ಥನೆಗೆ ಹೋಗೊಟ್ಟು ಅವಶ್ಯ ಬಂದು ನೆರವೇರಿಸ್ತೀನಿ ಅಂತೇಳಿ ಬಂದಿದ್ದಾರೆ. ಅಂತ ಹೇಮಂತಾಚಾರ್ಯ ಗುಡಿಯವರಿಗೆ ನಾವು ಎಲ್ಲ ಸೇರಿ ಭಕ್ತಿಯಿಂದ ಅವರು ಸ್ವಾಗತ ಮಾಡೋಣ ಮತ್ತು ಅನೇಕ ಶ್ರೋತೃಗಳ ಕಡೆಯಿಂದ ಅವರು ಸ್ವಾಗತ ಮಾಡ್ತಾ ಶ್ರೀಮದ್ ಭಾಗವತ ಅಷ್ಟಮ ಸ್ಕಂದದ ಪ್ರವಚನವನ್ನು ನೆರವೇರಿಸಿಕೊಡ್ಬೇಕು ಅಂತ ಅವರಿಗೆ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಜನ್ಮಾದ್ಯಸ್ಯೇತೋನ್ಮಯಾದಿತರ್ಗಶ್ಚಾರ್ಥೇಷು ವಿದ್ಯಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕೋಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಹೇಯಾ ನೀತಿಜಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಸ್ತ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರಾದಿಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾ ಸಕಲಗುಣನಿಧಿ ಸರ್ವದೋಷೋ ವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುವಿವರ್ವಚಿಂತಯೇತಂ ಮಹಾಂತಂ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟತು ವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕಿ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮರೋಗತಾಃ ಜಾಡ್ಯಂ ವಾಕ್ಪಟುತ್ವಂ ಚ ಹನುಮಸ್ಮರಣಾತ್ ಭವೇತ್. ನೌಮಿನ್ಯಾಯ ಸುಧಾಧಿಕೃಜಯ ಮುನಿ ಶ್ರೀಪಾದರಾಟ್ಟನ್ಮಣಿನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವೀರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘುತ್ತಮ ಗುರುಂ ವೈದಗ್ಧ್ಯವಾರಾನ್ನಿಧಿನ್ ಶ್ರೀ ಸತ್ಯವೃತ ರಾಘವೇಂದ್ರ ಮುನಿಪಾನ್ ತದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ತಾನ್ ಪಂಚಾಶತ್ ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಜಿತವತ್ತಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಯತಿಂ ಭಜೆ ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದ್ರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ತದ್ಗುರುಂ. ಅಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸತಾಂ ಸನ್ಮಂಗಲಾನಿ ಭವಂತು. ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಪಾಪನೋದರೇ ಧರ್ಮಾದ್ದಿಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ಅಷ್ಟಮ ಸ್ಕಂದಸ್ಯ ಕಿಂಚಿತ್ ಕಥಾನುವಾದಃ. ಹರಿ ಓಂ. ರಾಜ ಉವಾಚ ಸ್ವಯಂಭುವಸ್ಯೇಹ ಮನೋರ್ವಂಶೋಯಂ ವಿಸ್ತರಾಶ್ರುತಃ ಮನ್ವಂತರೇ ಹರೇರ್ಜನ್ಮ ಕರ್ಮಾಣಿ ಚ ಮಹೀಯಸಃ. ಹಿಂದೆ ನರಸಿಂಹಾವತಾರದ ಒಂದು ಚಿಂತನೆಯನ್ನ ನೀವೆಲ್ಲ ಕೇಳಿದ್ದೀರಿ. ಈಗ ಯಜ್ಞನ ಅವತಾರ, ಯಜ್ಞ ರೂಪಿಯಾಗಿರುವಂತಹ ಪರಮಾತ್ಮನ ಅವತಾರ ಮತ್ತು ಮನ್ವಂತರ ಕಥೆಗಳು ಇಲ್ಲಿ ಅಷ್ಟಮ ಸ್ಕಂದದಲ್ಲಿ ವಿಶೇಷವಾಗಿ ಬರುವಂತಹ ಘಟ್ಟಗಳು. ಅಂದರೆ ಒಂದು ಮನ್ವಂತರದ ಎಲ್ಲ ಮನ್ವಂತರದಲ್ಲಿ ಪರಮಾತ್ಮನ ಅವತಾರ ಎಲ್ಲೆಲ್ಲಾಗತ್ತೆ, ಅಲ್ಲಿ ಋಷಿಗಳು ಯಾರು, ಸಪ್ತ ಋಷಿಗಳು ಯಾರು, ದೇವತೆಗಳು ಯಾರು, ಇದರ ಚಿಂತನೆಯನ್ನ ಮಾಡಿಸ್ತಾರೆ. ಅದಕ್ಕಿಂತ ಮುಂಚೆ ಗಜೇಂದ್ರನ ಒಂದು ಕಥೆಯನ್ನ ಈ ಒಂದು ಸ್ಕಂದದಲ್ಲಿ ಹೇಳ್ತಾರೆ. ತದನಂತರದಲ್ಲಿ ಅಮೃತ ಮಂಥನವನ್ನ ಮಾಡುವಂತಹ ಒಂದು ಕಥೆಯನ್ನ ಈ ಒಂದು ಅಷ್ಟಮ ಸ್ಕಂದದಲ್ಲಿ ಹೇಳ್ತಾರೆ. ಮತ್ಸ್ಯಾವತಾರ
ಕೊನೆಗೆ ಮುಗಿಸೋದು ಕೂಡ ಮತ್ಸ್ಯಾವತಾರದ ಒಂದು ಚಿಂತನೆಯನ್ನ ಮಾಡಿ ಈ ಕಥೆಯನ್ನು ಮುಗಿಸ್ತಾರೆ. ಅಷ್ಟು ವಿಶಿಷ್ಟವಾದಂತಹ 23 ಅಧ್ಯಾಯಗಳು ಈ ಅಷ್ಟಮ ಸ್ಕಂದದಲ್ಲಿ ಬರುತ್ತೆ. ಬರೀ ಮನ್ವಂತರದ ಕಥೆ ಅದನ್ನೇ ನಾವು ಕೇಳೋದು ಅಂತಂದು ಹೇಳಿ ಹೀಗೆ ಅನ್ನಿಸ್ಬೋದು. ಆದರೆ ಭಾಗವತಾಚಾರ್ಯರು ಪ್ರತಿ ಮನ್ವಂತರದಲ್ಲಿಯೂ ಕೂಡ ಪರಮಾತ್ಮನ ಅವತಾರ ಚಿಂತನೆಯನ್ನು ಮಾಡ್ತಾರೆ. ಮನ್ವಂತರಗಳಲ್ಲಿ ದೇವರು ತಾನೇ ಸ್ವಯಂ ಇದ್ದು ಆ ಮನ್ವಂತರಾಭಿಮಾನಿಯಾಗಿರುವಂತಹ ದೇವತೆಗಳಲ್ಲಿ ಇದ್ದು ಆ ಮನ್ವಂತರದಲ್ಲಿ ಸಾಧನೆಯನ್ನ ಮಾಡಿಸ್ತಾನೆ ಅನ್ನುವಂತಹ ಚಿಂತನೆ ನಮಗೆ ಕೊಡ್ತಾ ಇದ್ದಾರೆ. ಸ್ವಯಂಭುವ ಇದು ಇದೇ ಸ್ಕಂದದಲ್ಲಿ ಶುರು ಆಗಿದ್ದಲ್ಲ ಕಥೆ. ಚತುರ್ಥ ಸ್ಕಂದದಲ್ಲಿ ಇದರ ಚಿಂತನೆಯನ್ನ ಪ್ರಾರಂಭ ಮಾಡಿ ಅಲ್ಲಿ ಏನಾಗಿರ್ತದೆ ಅಂತಂದ್ರೆ ಸ್ವಯಂಭೂ ಮನು ವಿಸ್ತಾರವಾಗಿ ಅದರ ಒಂದು ಕೇಳಬೇಕು ಅಂತಂದಾಗ ಅಲ್ಲಿ ಮೊರೀಚಿ, ಪ್ರಜಾಪತಿ ಇತ್ಯಾದಿ ಆಕೋತಿಯ ಮುಂತಾದ ಮನುಗಳು ಕನ್ಯೆಗಳು ಆ ಪುತ್ರ ಪೌತ್ರಾದಿಗಳ ಉತ್ಪನ್ನತೆಯನ್ನ ಹೇಳ್ತಾ ಇಲ್ಲಿ ಬಂದು ಆಗ 4 ವರ್ಣ ಆಯ್ತು. ಇಲ್ಲಿ ಧರ್ಮಗಳ ಹೇಗೆ ಪ್ರವೃತ್ತ ಆಯ್ತು ಅದರ ಬಗ್ಗೆ ನಮಗೆ ಹೇಳಿ, ಯದಸ್ಮಿನ್ ಅಂತರೇ ಬ್ರಹ್ಮನ್ ಭಗವಾನ್ ವಿಶ್ವಭಾವನಃ ಕೃತವಾನ್ ಕುರುತೆ ಕರ್ತ ಹತೀತೆ ಅನಾಗತೆ ಅದ್ಯ. ಸೃಷ್ಟಿಕರ್ತ ಪರಮಾತ್ಮ ಎಲ್ಲ ಸೃಷ್ಟಿ ಮಾಡ್ತಾನೆ. ಅವನು ಈ ಸೃಷ್ಟಿ ಮಾಡುವಾಗ ಮನ್ವಂತರವನ್ನು ಸೃಷ್ಟಿ ಮಾಡಿದ್ದಾನೆ ಅಂತಂದ್ರೆ ಇದರ ಮುಂದಿನ ಮನ್ವಂತರಗಳನ್ನು ಏನೇನು ಸೃಷ್ಟಿ ಮಾಡ್ತಾನೆ, ಅಲ್ಲಿ ಏನೇನು ಕಾರ್ಯಗಳಾಗ್ತವೆ ಅನ್ನುವಂತಹ ವಿಚಾರವನ್ನ ತಿಳಿಸಿಕೊಡಿ ಅಂತಂದು ಹೇಳಿ ಪರೀಕ್ಷಿತ್ ರಾಜ ಋಷಿಗಳಾದಂತಹ ಆ ಶುಕಾಚಾರ್ಯರಿಗೆ ಪ್ರಶ್ನೆಯನ್ನ ಮಾಡ್ತಾನೆ. ಅಷ್ಟೇ ಶಾಂತ ಮನಸ್ಸಿನಿಂದ ಶುಕಾಚಾರ್ಯ ಉತ್ತರ ಕೊಡ್ತಾರೆ. ಋಷಿರುವಾಚ ಮನವೋಸ್ಮಿನ್ ವ್ಯತೀತ ಷಟ್ ಕಲ್ಪೆ ಸ್ವಯಂಭುವಾದಯ ಆದ್ಯಸ್ತೆ ಕಥಿತೋ ಯತ್ರ ದೇವಾದೀನಾಂಚ ಸಂಭವ. ನೋಡಪ್ಪ, ಈ ದಿನದಲ್ಲಿ ಸ್ವಯಂಭೂಮನ, ಸ್ವಾರೋಚಿಷ, ಉತ್ತಮ, ರೈವತ, ಚಾಕ್ಷುಷ ಅಂತ 6ಗಳು ಆಗೋದು. ಇನ್ನು ಮುಂದೆ ಬರುವಂತಹ ಆ ದೇವತೆಗಳು ಮತ್ತು ಸಪ್ತ ಋಷಿಗಳು ಅವರ ಬಗ್ಗೆ ನಾ ಹೇಳ್ತೀನಿ. ಆಕೂತ್ಯಾಂ ದೇವಹೂತ್ಯಾಂ ಚ ದುಹಿತ್ರೋಸ್ತಸ್ಯ ವೈಮನೋ ಧರ್ಮಜ್ಞಾನೋಪದೇಶಾರ್ಥಂ ಭಗವಾನ್ ಪುತ್ರತಾಂಗತಃ. ಸ್ವಯಂಭುವಿನ ಮನುವಿನ ಮಗ ಪುತ್ರಿಯಾದಂತಹ ಆಕೋತಿ, ಆ ಆಕೋತಿಯಲ್ಲಿ ಪರಮಾತ್ಮ ಯಜ್ಞನಾಮಕನಾಗಿ ತಾನೇ ಬರ್ತಾನೆ. ಯಜ್ಞನಾಮಕ ಎದಕ್ ಬರ್ತಾನೆ ಅಂದ್ರೆ ಧರ್ಮಜ್ಞಾನ ಉಪದೇಶಕ್ಕಾಗಿ ಯಜ್ಞನಾಮಕನಾಗಿ ಬರ್ತಾನೆ. ಧರ್ಮಜ್ಞಾನ ಉಪದೇಶಾರ್ಥಂ ಭಗವಾನ್ ಪುತ್ರತಾಂಗತಃ, ಉಪದೇಶಕ್ಕಾಗಿ ಬಂದಂತಹ ರೂಪ ಇದು. ಮತ್ತೆ ಕೃತಂ ಪುರ ಭಗವತಃ ಕಪಿಲಸ್ಯಾನುವರ್ಣಿತಃ. ತೃತೀಯ ಸ್ಕಂದದ ಕೊನೆಗೆ ಕಪಿಲ ದೇವರ ವರ್ಣನೆಯನ್ನ ನೀವು ಕೇಳಿದ್ದೀರಿ. ಆಖ್ಯಾಸ್ತೆ ಭಗವಾನ್ ಯಜ್ಞೋ ಯಚ್ಚಕಾರ ಕುರುದ್ವಹ, ಅಲ್ಲಿ ಏನೇನು ಲೀಲೆ ಮಾಡಿದ್ದಾನೆ ಅದನ್ನು ಕೇಳಿದ್ದೆ. ಹೇಗೆ ವಿರಕ್ತಃ ಕಪಿಲ ವಿರಕ್ತ ಸನ್ ಕಾಮಭೋಗೇಶೋ ಶತರೂಪಾಪತಿ ಪ್ರಭು ವಿಸರ್ಜ್ಯ ರಾಜ್ಯಂ ತಪಸೆ ಸಭಾರ್ಯಾಂ ವನಮಾವಿಶತ. ಸ್ವಯಂಭುವಿನ ಮನು ಇಷ್ಟಾದ ಮೇಲೆ ಏನ್ ಮಾಡ್ತಾನಂತಂದ್ರೆ ತನ್ನ ಹೆಂಡತಿಯನ್ನ ಕರೆದುಕೊಂಡು ವಿರಕ್ತನಾಗಿ ರಾಜ್ಯವನ್ನ ಬಿಟ್ಟು ತಪಸ್ಸಿಗಾಗಿ ಹೋಗ್ಬಿಟ್ಟ. ಹೋಗಿ ಪತ್ನಿ ಸಮೇತನಾಗಿ ಹೋಗ್ತಾನೆ. ಪತ್ನಿ ಸಮೇತ ಕಾಡು ಹೋಗ್ತಾನೆ. ಸುನಂದಾಯಾಹ, ಇಲ್ಲಿ ಗಂಗಾ ನದಿ ತೀರಕ್ಕೆ ಹೋಗ್ತಾನೆ. ವರ್ಷ ಶತಂ ಪದೇ ಏಕೇನ, ಒಂದೇ ಕಾಲ ಮೇಲೆ ನಿಂತು ಗಂಗಾ ನದಿ ತೀರದಲ್ಲಿ ತಪಸ್ಸು ಮಾಡ್ತಾನೆ. ಎಷ್ಟು ವರ್ಷ? ಅರ್ಧ ಗಂಟೆ ನಿಲ್ಲಿಕ್ಕಾಗೋದಿಲ್ಲ ನಮಗೆ ಅರ್ಧ ಗಂಟೆ ನಿಲ್ಲಿಕ್ಕೆ ಒಂದ್ ಕಾಲ ಮೇಲೆ ನಿಂತು ನೋಡ್ಸ್ರಿ, ನಾವು ಶಿಕ್ಷಾ ಅಂತ ಅನ್ಕೋತೇವೆ. ದೇವರನ್ನ ಕುರಿತು ಇದೊಂದು ತಪಸ್ಸು ಅಂತಂದು ಹೇಳಿ ಏನಿಲ್ಲ, ಒಂದು 100 ವರ್ಷ ಇದ್ನಂತೆ. 100 ವರ್ಷ ದೇವರನ್ನ ಕುರಿತು ತಪಸ್ಸನ್ನು ಮಾಡ್ತಾನೆ. ತಪ್ಯಮಾನೋ ಸ್ತಪೋಘೋರಂ ಇದಮಾಹ ಅನ್ವಾಹ ಭಾರತ. ತಪಸ್ಸು ಹೇಗೆ ಮಾಡಬೇಕು ಅಂತಂದ್ರೆ ಮನಸ್ಸು ಈ ಲೌಕಿಕ ವ್ಯಾಪಾರವನ್ನ ಬಿಟ್ಟು ದೇವರ ಹತ್ರ ಹೋಗ್ಬೇಕಂತೆ. ನಮ್ಮ ಗುರುಗಳು ಜಪಕಾಲದಲ್ಲಿ ಏನೇನು ಅನುಸಂಧಾನ ಮಾಡಬೇಕು ಅಂತಂದು ಹೇಳಿ ಒಂದು ಪ್ರಸಂಗದಲ್ಲಿ ತಿಳಿಸಿದರು. ಹೇಗೆ ಅಂತಂದ್ರೆ ಜಪ ಮಾಡ್ತಾ ಇರುವಾಗ ಆ ಮಂತ್ರಾಭಿಮಾನಿ ದೇವತೆಗಳನ್ನ ಚಿಂತನೆ ಮಾಡೋದು ಅಷ್ಟೇ ಅಲ್ಲದೇನೆ ಆ ದೇವರ ಜೊತೆಗೆ ನಾವು ಮಾತಾಡ್ಬೇಕಂತೆ.
ಯಾವನೋ ಒಬ್ಬ ದೊಡ್ಡ ಗೃಹಸ್ಥ ಬಂದ, ನಾವೇನ್ ಮಾಡ್ತೇವೆ, ನಿಮ್ಮಿಂದ ಬಹಳ ಉಪಕಾರ ಆತ್ರಿ, ಹಾಗೆ ಹೀಗೆ ಅಂತ ಹೇಳಿ ಆ ವ್ಯಕ್ತಿಯನ್ನ ಮೊದಲು ವರ್ಣನೆ ಮಾಡ್ತೇವೆ. ಆಮೇಲೆ ನಮ್ಮ ಏನಾದ್ರೂ ಕೆಲಸ ಇದ್ರೆ ಹೇಳ್ತೇವೆ. ಹಾಗೇನೆ ದೇವರು ಏನು, ಅವನ ವ್ಯಕ್ತಿತ್ವ ಏನು ಅನ್ನೋದು ನಾವೆಷ್ಟು ತಿಳ್ಕೊಂಡೇವಲ್ಲ ಅದನ್ನು ಮೊದಲು ಪ್ರೆಸೆಂಟ್ ಮಾಡ್ಬೇಕಂತೆ. ಆ ಪ್ರೆಸೆಂಟ್ ಮಾಡಿದಾಗ ಅದರಲ್ಲಿಂದೇನು ದೇವ್ರಿಗೆ ತೃಪ್ತಿ ಆಗೋದಲ್ಲ. ಅಬ್ಬಾ ನನ್ನ ಬಗ್ಗೆ ಇವನು ತಿಳ್ಕೊಂಡಿದ್ದಾನೆ. ಅದಕ್ಕಾಗಿ ಯಾವುದೇ ಸರ್ವಮೂಲದ ಗ್ರಂಥವನ್ನ ತೆಗೆದುಕೊಳ್ಳಿ, ಆಚಾರ್ಯ ಮಧ್ವರು ತಿಳಿಸೋದೇನು ಅಂತಂದ್ರೆ ಸರ್ವೋತ್ತಮ, ಗುಣಪೂರ್ಣ, ದೋಷದೂರ, ಅನಂತೋಪಕಾರಕ, ನಿರ್ದೋಷ, ಇದೇ ಗುಣಗಳನ್ನ ಮೇಲಿಂದ ಮೇಲೆ ಹೇಳ್ತಾರೆ. ನೀವು ಸಪ್ತಮ ಸ್ಕಂದದವರೆಗೆ ಭಾಗವತವನ್ನ, ಅದು ಒಂದೊಂದು ಸ್ಕಂದಕ್ಕಾಗಿ 5-5 ದಿವಸ ಹಾಕಿರಿ ಅಂತಂದ್ರೆ ನಿಮಗೆ ಸಾಮಾನ್ಯವಾಗಿ ಅದರ ಪರಿಕಲ್ಪನೆ ಬಂದಿರುತ್ತೆ. ಭಾಗವತವನ್ನ ಕೇಳಿದ ಮೇಲೆ ಭಕ್ತಿ ಬರಲಿಲ್ಲ ಅಂತಂದ್ರೆ ಅದು ಭಾಗವತ ನಾವು ಕೇಳಿಲ್ಲ ಅಂತ ಅರ್ಥ. ಅಷ್ಟು ಭಕ್ತಿಯನ್ನ ತುಂಬಿ ತುಳುಕ್ತಾ ಇದೆ. ಪದ್ಮಪುರಾಣದಲ್ಲಿ ಭಾಗವತದ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ, ಭಕ್ತಿ ಬೇಡ, ಸುಮ್ಮನೆ ಕಥೆಯಾಗಿ ಕೇಳಿದ್ರೂ ಕೂಡ ಭಕ್ತಿ ಬರ್ತದಂತೆ. ಭಾಗವತದ ಶಕ್ತಿ ಹೇಗಿದೆ ಅಂತಂದ್ರೆ, ನಾನು ದೇವರ ಮೇಲೆ ವಿಶ್ವಾಸ ಇಟ್ಟು ಕೇಳಿದ್ರೆ ಅದರಲ್ಲಿಂದ ಭಕ್ತಿ ಬರೋದು ಬೇರೆ, ಆದ್ರೆ ಸುಮ್ಮನೆ ಕಥೆ ಅಂತ ಕೇಳಿದ್ರೂ ಕೂಡ ಭಕ್ತಿ ಬರ್ತದಂತೆ. ಅಷ್ಟು ಭಾಗವತದ ಮಹಾತ್ಮೆ ಇದೆ. ಅಂಥದ್ದನ್ನ ಹೇಳ್ತಾ ಇರಬೇಕಾದ್ರೆ ಅದರಲ್ಲೂ ಕೂಡ ಸ್ವಯಂಭೂಮನು ತಾನು 100 ವರ್ಷ ತಪಸ್ಸು ಮಾಡಿ ದೇವರ ಬಗ್ಗೆ ಏನ್ ಚಿಂತನೆ ಮಾಡ್ತಾನೆ ಅಂತಂದ್ರೆ, ನಾವು ಅದನ್ನ ಉಪನಿಷತ್ ಅಂತ ಕರಿತೇವೆ. ಆ ಉಪನಿಷತ್ತಿನ ಮಂತ್ರಗಳನ್ನೇ ಇಲ್ಲಿ ಏನಪ್ಪಾ ಅಂತಂದ್ರೆ ಅಲ್ಲಿ ಈಶಾವಾಸ್ಯ ಅಂತ ಕರಿತೀವಿ. ಇಲ್ಲಿ ಏನಪ್ಪಾ ಅಂತಂದ್ರೆ ಅದನ್ನೇ ಭಾಗವತಾಚಾರ್ಯರು ಆ ಈಶಾವಾಸ್ಯದ ಮಂತ್ರಾರ್ಥವನ್ನ ಎತ್ತಿ ಇಡ್ತಾರೆ. ಆ ಭಾಗವತದ ಮಂತ್ರವನ್ನೇ ಎತ್ತಿ ಇಡ್ತಾರೆ. ಮನುವಾಚ ಏನಾಯಂ ತಪತೆ ವಿಶ್ವಂ ವಿಶ್ವವೀರ್ಯಂ ಯತಸ್ತಪಃ ಯೋ ಜಾಗರ್ತಿ ಶಯಾನೇಸ್ಮಿನ್ನಾಯಂ ತಂ ವೇದ ವೇದಸಃ. ಏನು ಉಪಾಸನೆ? ಏನ ಅಯಂ ವಿಶ್ವತಪತೆ, ಜಗತ್ತು ಯಾರಿಂದ ಬೆಳಗುತ್ತೆ? ಏನ ಅಯಂ, ಆ ಪರಮಾತ್ಮನಿಂದ ಬೆಳಗುತ್ತೆ. ಸೂರ್ಯ ಅಂತ ಇಟ್ಕೋಬಹುದು. ಸೂರ್ಯ ಅಂತಂದ್ರೆ ಈ ಸೂರ್ಯ ಅಲ್ಲ, ನೋಡುವಂತ ನಮ್ಮ ಕಣ್ಣಿಗೆ ಕಾಣಿಸೋ ಸೂರ್ಯ ಅಲ್ಲ, ಸೂರ್ಯಾಂತರ್ಯಾಮಿ ಆದಂತ ನಾರಾಯಣ. ಅವನು ತೇಜಸ್ ಹೇಗಿದೆ ಅಂತಂದ್ರೆ ಒಂದು ಸಣ್ಣ ಅಂಶನೂ ಕಾಣಿಸೋದಿಲ್ಲ. ಅನಂತ ಸೂರ್ಯರ ತೇಜಸ್ಸಿದೆ ಅಂತೆ. ಅಂಥವನು ಅವನೇನ್ ಮಾಡ್ತಾರೆ, ವಿಶ್ವವೀರ್ಯಂ, ಈ ಜಗತ್ತನ್ನ ಸೃಷ್ಟಿ ಮಾಡ್ಲಿಕ್ಕೆ ಅವನ ಶಕ್ತಿ ಬೇಕಿಲ್ಲಿ. ನಾನು ಮಾಡಿದೆ ಅಂತ ನೀವು ಹೇಳ್ಕೋತೀವಿ, ನಾವೇನ್ ಮಾಡ್ಲಿಕ್ಕೆ ಸಾಧ್ಯ? ದೇವರ ಶಕ್ತಿ ಏನ್ ಗೊತ್ತಾ? ಎಷ್ಟು ಅಸ್ವತಂತ್ರ ನಾವು ಗೊತ್ತಾ? ನಾವೆಷ್ಟು ಅಸ್ವತಂತ್ರ ಅಂದ್ರೆ ದೇವರು ನಮಗೆ ಕೊಟ್ಟಂತಹ ಭೋಗಗಳನ್ನು ಕೂಡ ಪೂರ್ಣವಾಗಿ ಭೋಗಿಸ್ಲಿಕ್ಕಾಗೋದಿಲ್ಲ. ನಮಗೆ ಪೂರ್ಣವಾಗಿ ಭೋಗಿಸ್ಲಿಕ್ಕಾಗೋದಿಲ್ಲ. ಸುಮಾರು ಸಲ ನಾವು ಅದನ್ನು ವಿಚಾರ ಮಾಡ್ತೀವಿ, ಸುಮಾರು ಸಲ ಇದನ್ನ ವಿಚಾರ ಮಾಡ್ತೀವಿ. ಮನೆಯಲ್ಲ ಎಲ್ಲ ಪದಾರ್ಥ ಇರ್ತದೆ, ತಿನ್ಲಿಕ್ಕಾಗೋದಿಲ್ಲ. ಯಾಕೆ ಅಂತಂದ್ರೆ ದೇವರು ನಮಗೆ ಆ ಪದಾರ್ಥ ಕೊಟ್ಟರೂ ಕೂಡ ಅದನ್ನು ಭೋಗ ಮಾಡ್ಲಿಕ್ಕಾಗೋದಿಲ್ಲ. ಅಷ್ಟು ಅಸ್ವತಂತ್ರ ನಾವು. ಅದನ್ನು ಕೂಡ ಅವನೇ ಅನುಗ್ರಹ ಮಾಡಬೇಕು. ಹೊಟ್ಟೆ ತುಂಬ ನಾವು ಇವತ್ತು ಊಟ ಮಾಡಬೇಕು ಅಂದ್ರೆ ಅದು ದೇವರ ಅನುಗ್ರಹ ಇರಬೇಕು. ಅದರಲ್ಲೂ ಕೂಡ ಮನಸ್ಸಿಗೆ ತೃಪ್ತಿಯಾದಂತಹ ಪದಾರ್ಥ ತಿನ್ಬೇಕು ಅಂತಂದ್ರೂ ಕೂಡ ದೇವರ ಅನುಗ್ರಹ ಬೇಕು. ಅಷ್ಟು ಅಸ್ವತಂತ್ರರಾದಂಥವ್ರು. ಅದಕ್ಕಾಗಿ ಹೇಳ್ತಾರೆ, ಯತ್ತಪಃ, ಯಾವ ತೇಜಸ್ಸು ಸೂರ್ಯನಿಂದ ಬಿಡ್ತಾನೋ ಅದು ಕೂಡ ದೇವರ ಅನುಗ್ರಹ. ಏನ ವಿಶ್ವಂ ವೀರ್ಯಂ, ಈ ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಅವನದೇ ಆದಂತಹ ವೀರ್ಯ ಬೇಕು. ವೀರ್ಯ ಅಂದ್ರೆ ಈ ಎಲ್ಲ ಖಂಡತ ಅಲ್ಲ. ಉಗ್ರಂ ವೀರಂ ಮಹಾವಿಷ್ಣಂ ಅಲ್ಲಿ ಹೇಳ್ತಾರೆ. ವೀರ ಶಬ್ದಕ್ಕೆ ಪ್ರಾರಂಭ ಮಾಡಿ ಅಂತಗಾಮಿತ್ವ, ಒಂದು ಕೆಲಸ ಶುರು ಆದ ಮೇಲೆ ಅದನ್ನ ಪೂರ್ಣ ಮಾಡೋ ಜವಾಬ್ದಾರಿ ಏನದಲ್ಲ, ಅಂಥವನು ವೀರ್ಯ ಅಂತಂತ ಹೇಳ್ತಾರೆ. ಬೇಕಾದಷ್ಟು ಕಡೆ ವೀರ ಶಬ್ದಕ್ಕೆ ಅರ್ಥವನ್ನು ಹೇಳಿದ್ದಾರೆ. ಅಂತಹ ವ್ಯಕ್ತಿ ದೇವರು. ಅವನೇನ್ ಮಾಡ್ತಾನೆ ಅಂತಂದ್ರೆ, ಯೋ ಜಾಗರ್ತಿ ಶಯಾನೇಸ್ಮಿನ್, ಎಲ್ಲರೂ ಮಲ್ಕೊಂಡಿರ್ತೀವಿ ನಾವು,
ಅವನ ಎಚ್ಚರಿರ್ತಾನೆ. ಅವನು ಮಲ್ಕೊಂಡ್ರೆ ನಾವು ಪೂರ್ಣ ಮಲ್ಕೊಂಡಂಗೆ. ಅಸ್ಮಿನ್ ಅಯಂ ಯವೇದ ಸವೇದ ಸಹ. ನಾವು ಅವನನ್ನು ತಿಳಿಲಿಕ್ಕಾಗಿಲ್ಲ, ಅವನು ಮಾತ್ರ ನಮ್ಮನ್ನು ಚೆನ್ನಾಗಿ ತಿಳಿತಾನೆ ಅನ್ನೋದನ್ನು ಹೇಳ್ತಾರೆ. ಆತ್ಮ ವಾಸ್ಯಮಿದಂ. ಏನಿದೆ ಆತ್ಮ ಅಂದ್ರೆ ಸ್ವಾಮಿ, ಎಲ್ಲವೂ ಕೂಡ ಅವನ ಅಧೀನವಾಗಿರುವಂತಹ ಸೃಷ್ಟಿ. ಆತ್ಮಾವಾಸ್ಯಂ, ಅಲ್ಲಿ ಈಶಾವಾಸ್ಯಂ ಅಂತಂದೇಳಿ ಅದಕ್ಕೆ ಪರಕೀಯರು ಈಶಾ ಅಂತಂದ್ರೆ ಈಶ್ವರ ಅಂತ ಅರ್ಥ ಮಾಡಿದ್ದಾರೆ. ಅದಕ್ಕೆ ಇಲ್ಲಿ ಭಾಗವತಾಚಾರ್ಯರು ಈಶ ಶಬ್ದವನ್ನು ಪ್ರಯೋಗ ಮಾಡಲಿಲ್ಲ. ಆತ್ಮಾವಾಸ್ಯಂ, ಆತ್ಮ ಅಂತಂದ್ರೆ ಸ್ವಾಮಿ ಪರಮಾತ್ಮ ಅಂಥವನ ಆವಾಸಕ್ಕೆ ಯೋಗ್ಯವಾದಂತಹ ಈ ಜಗತ್ತು. ವಿಶ್ವಂ ಯಜ್ಜಗತ್ಯಾಂ ಜಗನ್ಮನಃ. ಆ ಪರಮಾತ್ಮ ಉದ್ಬೋಧಗೊಳಿಸ್ಬೇಕಿಲ್ಲಿ, ಬೇರೆ ಏನು ಮಾಡ್ಲಿಕ್ಕಾಗೋದಿಲ್ಲ. ನಾವು ಸ್ವತಂತ್ರವಾಗಿ ಒಂದು ಮನೆ ಕಟ್ಲಿಕ್ಕಾಗೋದಿಲ್ಲ. ಇಲ್ಲ ಜಗ ತಗೊಂಡೇನ ಆಚಾರ್ಯ ಕಟ್ಬಿಡ್ತೀನಿ, ಇಟ್ಟಂಗಿ ಉಸುಕ್ ನಾವು ಆಗ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ರೆಡಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅದನ್ನ ಯಾರೋ ಒಬ್ಬರ ಕಡೆಯಿಂದ ರೆಡಿ ಮಾಡಿಸ್ಬೇಕು. ಅದು ನಮ್ತನ ಮುಟ್ಲಿಕ್ಕೆ ಆ ಅಂಗಡಿಗೆ ಬಂದ ಆ ಪದಾರ್ಥ ಬೀಳಬೇಕು. ಆ ಅಂಗಡಿಯಿಂದ ಪರ್ಚೇಸ್ ಮಾಡಲಿಕ್ಕೆ ನಮ್ಮ ಕೈಯಲ್ಲಿ ದುಡ್ಡನ್ನ ದೇವರು ಕೊಡಬೇಕು. ಇಷ್ಟೆಲ್ಲ ಆಗಿ ಅದನ್ನು ಸರಿಯಾದ ಸಮಯಕ್ಕೆ ಕಟ್ಟೋ ಹಾಗೆ ಇರಬೇಕು, ವ್ಯವಸ್ಥಿತವಾಗಿ. ನಾವು ಹೇಳಿದ್ದು ಆ ಮೇಸ್ತ್ರಿಗೆ ಅರ್ಥ ಆಗಬೇಕು, ಆ ಮೇಸ್ತ್ರಿ ತನ್ನ ಆಳಿಗೆ ಅದನ್ನು ಹೇಳಬೇಕು. ಅವರೆಲ್ಲ ಸರಿಯಾದ ಸಮಯಕ್ಕೆ ಸರಿಯಾದ ಕಾಲಕ್ಕೆ ಮಾಡಬೇಕು. ಹಾಗೆ ದೇವರು ಜಗತ್ಯಾಂ ಜಗನ್ಮನಃ, ಇಷ್ಟೆಲ್ಲಾನು ಸರಿಯಾಗಿ ನಡೀತಾ ಇದೆ. ದೇವರು ನನಗೆ ಕರೆಕ್ಟಾಗಿ ಇದಕ್ಕೆ ಪ್ರೇರಣೆ ಮಾಡ್ತಾನೆ. ಇಲ್ಲ, ಪ್ರವಚನಕ್ಕೆ ಹೋಗ್ಬೇಕು, ಅದಕ್ಕೆ ಬೇಕಾಗುವಂತಹ ಪ್ರವೃತ್ತಿಯನ್ನು ಹುಟ್ಟಿಸ್ಕೋತ ಹೋಗ್ತಾನೆ. ಬರೀ ಪ್ರವಚನಕ್ಕೆ ಹೋಗ್ಬೇಕು ಅನ್ಕೊಂಡು ಕೂತ್ಬಿಟ್ರೆ ಆಗತ್ತಾ? ಹೇಳಬೇಕು, ಅದಕ್ಕೆ ಬೇಕಾಗುವಂತಹ ಪರಿಕರ, ಬ್ಯಾಗ್ ತಗೋಬೇಕು, ಪುಸ್ತಕ ಹಾಕೋಬೇಕು, ಗಾಡಿ ಮೇಲೆ ಕೊಡ್ಬೇಕು, ಚಾಲೋ ಮಾಡಬೇಕು, ಲೊಕೇಶನ್ ನೋಡಬೇಕು, ಬರಬೇಕು. ಇದೆಲ್ಲ ಪ್ರವೃತ್ತಿಗೂ ಕೂಡ ದೇವರ ಪ್ರೇರಣೆ ಒಂದೊಂದಕ್ಕೂ. ನೀರು ತೊಗೊಂಬರ್ರಿ ಅಂತ ತಕ್ಷಣ ಇಷ್ಟು ಹೇಳಿದ್ಮೇಲೆ ಮುಗಿತು, ಅವ್ರು ಹೋಗಿ ತೊಗೊಂಬರ್ತಾರೆ. ಆದರೆ ನಾವು ಹೇಳಿದ ಶಬ್ದ ಅವ್ರ ಕಿವಿಗೆ ಹೋಗಿ ಮುಟ್ಟಿ ಅವ್ರ ಬುದ್ಧಿ ಒಳಗೆ ಆಚಾರ್ಯ ನೀರು ಬೇಕಾಗಿದೆ ಅಂತ ಅವರು ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪ್ರವೃತ್ತಿ ಹುಟ್ಟಿಸ್ಬೇಕಲ್ಲ. ದೇವರು ಬರೇ ಪ್ರವೃತ್ತಿ ಹುಟ್ಟಿಸಂಗಲ್ಲ, ಶಬ್ದವನ್ನು ಕೇಳಿಸೋದಿಲ್ಲ. ದೇವರ ವ್ಯಾಪಾರ ಹೇಗೆ ಅಂತಂದ್ರೆ ಶಬ್ದವನ್ನು ಮಾತಾಡಿಸ್ತಾನೆ, ಆ ಶಬ್ದ ಹೋಗಿ ಬುದ್ಧಿಯಲ್ಲಿ ರೆಕಾರ್ಡ್ ಆಗತ್ತೆ. ಈ ಶಬ್ದಕ್ಕೆ ಹೀಗೆ ಅರ್ಥ. ನಾವು ನೀರು ತಂದ್ಕೊಂಡ್ಲೆ ಒಮ್ಮೆ ಹೋಗಿ ಗಂಟೆ ಬಹಳ ನೀರಡಿಕೆ ಆಗಿರ್ತದೆ, ನೀರು ತಗೊಂಬರ್ರಿ ಅಂತಂದ್ರೆ ಹೋಗಿ ಪುಸ್ತಕ ಕೊಟ್ರೆ ಆ ಶಬ್ದಕ್ಕೆ ಅದೇ ರೀತಿಯಾದಂತಹ ಅರ್ಥಗ್ರಾಹಿಕೆ ಅಂತನ್ನೋದು ಕೂಡ ಇದೆ. ಬರೇ ನಾವು ಯಜ್ಜಗತ್ಯಾಂ ಜಗನ್ಮನಃ, ದೇವರು ಎಲ್ಲ ಜಗತ್ತಿನ ಸೃಷ್ಟಿ ಮಾಡಿಬಿಟ್ಟ, ಅಷ್ಟು ಸರಳವಾಗಿ ಸೃಷ್ಟಿ ಆಗೋದಿಲ್ಲ. ಪ್ರತಿಯೊಂದನ್ನು ಕೂಡ ಅದೇ ರೀತಿಯಾಗಿ ಪ್ರವೃತ್ತಿ ಹುಟ್ಟಿಸ್ಬೇಕು. ಆ ಶಬ್ದಕ್ಕೆ ಅದೇ ಪದಾರ್ಥ ಅನ್ನುವಂತಹ ಸ್ಮೃತಿ ಜ್ಞಾನವನ್ನು ಕೊಡಬೇಕು ದೇವರು. ಅಂದಾಗ್ಲೇನೆ ಅದೆಲ್ಲ ಸರಿಯಾಗೋದು. ಅದನ್ನ ದೇವರು ಮಾಡ್ತಾನೆ. ತೇನ ತ್ಯಕ್ತೇನ ಭುಂಜಿತಾಹ. ಏನು ಮಾತ್ರಿ, ಟೀಕಾಕೃತ್ಪಾದರು ಈಶಾವಾಸ್ಯದಲ್ಲಿ ಇದನ್ನು ಚೆನ್ನಾಗಿ ಬರೀತಾರೆ. ತೇನ ತ್ಯಕ್ತೇನ. ದೇವರ ವ್ಯಕ್ತಿತ್ವ ಹೇಗೆ ಗೊತ್ತಾ? ದಿನ ನಾವು ಅನ್ಕೊಳ್ಬೇಕಂತೆ, ದೇವರು ಕೊಟ್ಟಿದ್ದು ಅವನಿಂದ ತ್ಯಕ್ತೇನ ಅಂದ್ರೆ ದತ್ತೇನ, ಅವನಿಂದ ಕೊಡಲ್ಪಟ್ಟಿದ್ದು, ಅವನಿಂದ ಕೊಟ್ಟಿದ್ದು ಅನ್ನುವಂತಹ ಅನುಸಂಧಾನದಿಂದ ಎಲ್ಲವನ್ನು ಭೋಗ ಮಾಡಬೇಕಂತೆ. ಭುಂಜಿತ ಅಂತಂದ್ರೆ ಬರೀ ತಿನ್ನೋದಲ್ಲ, ಭೋಗ ಮಾಡುವ ಯಾವ ಯಾವ ಪದಾರ್ಥಗಳಿವೆ ಅವೆಲ್ಲವೂ ಕೂಡ ಭುಂಜಿತಾಹನೆ. ಮಾಗೃತ ಕಸ್ಯ ಸಿದ್ಧನಂ. ಏನ್ ಹೇಳ್ತಾರೆ ಅಂದ್ರೆ ದೇವರಿಗೆ ಕೊಡದೇ ಇರುವಂತಹ ವಸ್ತುವನ್ನು ಸರ್ವಥಾ ಭೋಗಿಸ್ಲಿಕ್ಕೆ ಹೋಗಬಾರ್ದು. ಪ್ರತಿಯೊಂದು ಪದಾರ್ಥ ದೇವರು ಕೊಟ್ಟದ್ದು ಅಂತ ನಾವು ಅನುಸಂಧಾನದಿಂದಲೇ ಭೋಗ ಮಾಡಬೇಕು ಒಂದ್ ಕಡೆ. ಅಂದ್ರೆ ಅವನಿಗೆ ನೈವೇದ್ಯ ಸರಿಯಾಗಿ ಮಾಡ್ಬೇಕು ನಾವು. ಅಷ್ಟಲ್ದೇನೆ
ಅವನು ಯಾವುದನ್ನು ಕೊಟ್ಟಿಲ್ಲ ಅದಕ್ಕೆ ಆಶಾನೂ ಮಾಡಬಾರ್ದು. ಇಲ್ರಿ, ಅದೊಂದು ಇದ್ದು ಬಿಟ್ಟಿದ್ರೆ ಸರಿ ಹೋಗ್ಬಿಡ್ತಿತ್ತು. ಅದು ಬೇಕಾಗಿತ್ತು ಅಂತಂದ್ರೆ ದೇವರು ಕೊಡ್ತಾನೆ. ಮನೆಯಲ್ಲಿ ಮೂಲೆಯಲ್ಲಿ ನಾವು ಹೋಗಿ ಎಲ್ಲೋ ಬೆಡ್ರೂಮ್ನಲ್ಲಿ ಮಲ್ಕೊಂಡ್ರು ಕೂಡ ಎಬ್ಬಿಸ್ಕೊಡ್ತಾನೆ. ಅದು ದೇವರು ನಮ್ಮ ಸಲುವಾಗಿ ಮೀಸಲಿಟ್ಟಾಗ. ಮಾಗೃತ ಕಸ್ಯ ಸಿದ್ಧನಂ, ಅವನಿಗೆ ಸಮ್ಮತ ಅಲ್ಲದೇ ಇರುವಂತಹ ಯಾವ ವಸ್ತುವನ್ನು ಕೂಡ ಅದನ್ನು ಬೇಕಾದಷ್ಟು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆ ಎಲ್ಲ ವಸ್ತುಗಳನ್ನು ತ್ಯಾಗ ಮಾಡಬೇಕು ಅನ್ನೋ ರೀತಿಯಾಗಿ ವಿಚಾರ ಮಾಡ್ತಾರೆ. ಯಂನ ಪಶ್ಯಂತಿ ಪಶ್ಯಂತಂ ಚಕ್ಷುರ್ಯಸ್ಯ ನರೇಷ್ಯತಿ ತಂ ಭೂತ ನಿಲಯಂ ದೇವಂ ಸುಪರ್ಣಂ ಉಪಧಾವತ. ಸ್ವತಂತ್ರನಾಗಿ ಪರಮಾತ್ಮ ಎಲ್ಲರನ್ನ ನೋಡ್ತಾನೆ. ನಮಗೆ ಸ್ವಾತಂತ್ರ್ಯ ಇಲ್ಲ. ನಮ್ಮ ಕಣ್ಣವರಿನ ನೋಡ್ಕೋತೀವಿ. ಎಲ್ಲ ಕಣ್ಣಿವೆ ಮಲಗಿದಾಗ ನೋಡ್ತೀರಾ? ಏನು ನೋಡ್ತೀವಿ? ಕಣ್ಣು ಮುಚ್ಚಿರ್ತೀವಿ ನಾವು. ದೇವ್ರು ಹಾಗಲ್ಲ. ಅವನು ನಾವು ಮಲಗಿದಾಗೂ ಕೂಡ ದೇವ್ರು ನೋಡ್ತಾನೆ. ಯಮ್ನ ಪಶ್ಯಂತಿ, ಯಾವುದ್ಯಾವುದನ್ನು ಅವನು ನೋಡ್ಬೇಕಂತ ಅನ್ನೋದೆಲ್ಲವನ್ನು ನೋಡ್ತಾನೆ. ಮತ್ತು ಅಷ್ಟೆಲ್ಲ ಚಕ್ಷುರ್ಯಶ್ಚ ನರಿಷ್ಯತೆ, ಅವನನ್ನು ನಾವು ನೋಡ್ಲಿಕ್ಕೆ ಹೋದ್ರೆ ನಮ್ಮ ಕಣ್ಣು ಅಷ್ಟು ಸಾಮರ್ಥ್ಯ ಇಲ್ಲ. ನಮ್ಮ ಕಣ್ಣಿಗೆ ಅವನನ್ನು ನೋಡುವಷ್ಟು ಸಾಮರ್ಥ್ಯ ಇಲ್ಲ. ಅದಕ್ಕೆ ಅವನದೇ ಆದಂತಹ ಶಕ್ತಿ ಬೇಕು. ವಿಶ್ವರೂಪದ ಒಂದು ಚಿಂತನೆ ಮಹಾಭಾರತದಲ್ಲಿ ಮಾಡ್ತಾನೆ. ಆ ವಿಶ್ವರೂಪವನ್ನು ನೋಡ್ಲಿಕ್ಕೆ ಭೀಷ್ಮಕರಾಜನಿಗೆ ತಾನೇ ಅನುಗ್ರಹ ಮಾಡ್ತಾನೆ. ರುಕ್ಮಿಣಿಯ ಒಂದು ಕಲ್ಯಾಣದ ಕಾಲದಲ್ಲಿ ನಾನು ಯಾರು ಗೊತ್ತಾ ಅಂತ ತನ್ನ ವಿಶ್ವರೂಪ ತೋರಿಸ್ತಾನೆ. ಇದನ್ನ ಶ್ರೀಮದಾಚಾರ್ಯ ತಾತ್ಪರ್ಯದಲ್ಲಿ ಹೇಳ್ತಾರೆ. ಮತ್ತೆ ಅವನಿಗೆ ಹೆಂಗೆ ಕಾಣಿಸ್ತು ವಿಶ್ವರೂಪ ಅಂತಂದ್ರೆ, ಭೀಷ್ಮಕರಾಜನಿಗೆ ಸ್ಪೆಷಲೈಸ್ ಮಾಡಿ ಆ ರೂಪ, ನೀನಂದು ಈ ರೂಪ ನೋಡು. ಸಭಾದ ಕೂತವ್ರು ಯಾರಿಗೂ ಕಾಣಿಸಂಗಲ್ಲ, ಆದ್ರೆ ಅವನಿಗೆ ಮಾತ್ರ ಕಾಣಿಸ್ತದೆ. ಅಂದ್ರೆ ದೇವರ ರೂಪವನ್ನ ನೋಡ್ಲಿಕ್ಕೆ, ದೇವರ ಗುಣವನ್ನ ಚಿಂತನೆ ಮಾಡಲಿಕ್ಕೆ ಅವನೇ ನಮಗೆ ಚಕ್ಷುರಿಂದ್ರಿಯ ಜ್ಞಾನವನ್ನ ಕೊಡಬೇಕು. ಕಣ್ಣು ಕೊಡ್ತಾನೆ, ಪದಾರ್ಥ ಜ್ಞಾನ ಆಗಬೇಕಲ್ಲ ಸ್ವಾಮಿ. ವಾಚು, ಮೊಬೈಲು, ಪುಸ್ತಕ ಎಲ್ಲದರ ಜ್ಞಾನ ಆಗೋದು ಕಣ್ಣಿನ ಸನ್ನಿಕರ್ಷ ಆದಾಗ. ಆ ಸನ್ನಿಕರ್ಷ ಆದ ಮೇಲೆ ಬಹಳ ಸೂಕ್ಷ್ಮ ಇದೆ. ಎಷ್ಟೋ ಜನ ಜೀವಿಗಳಿಗೆ ನೋಡ್ತಾರೆ, ಜ್ಞಾನ ಆಗೋದಿಲ್ಲ. ವಸ್ತುವಿನ ಚಿಂತನೆ ಮನಸ್ಸಲ್ಲಿ ಬರೋದಿಲ್ಲಂತೆ, ಅಷ್ಟು ಸೂಕ್ಷ್ಮ ಇದೆ. ಅದನ್ನ ನರಗಳ ದೌರ್ಬಲ್ಯ ಅಂತ ಹೇಳ್ತಾರೆ. ಕಣ್ಣಿಂದೆಲ್ಲ ನೋಡ್ತಾರೆ, ಆ ಕಣ್ಣಿನಿಂದ ನೋಡಿದಂತಹ ಪದಾರ್ಥದ ಸ್ಮೃತಿ ಇಲ್ಲ, ರೆಕಾರ್ಡ್ ಆಗಲ್ಲ, ಜ್ಞಾಪಕ ಬರೋದಿಲ್ಲ. ಹೀಗೆ ಬೇಕಾದಷ್ಟು ವಿಷಯ. ತಂ ಭೂತ ನಿಲಯಂ ದೇವಂ, ಎಲ್ಲ ಭೂತಗಳಿಗೆ ಅವನು ಸುಪರ್ಣ ಆನಂದಮಯನಾಗಿರುವಂತಹ ಪರಮಾತ್ಮ. ಅವನು ಉಪಧಾವತ, ಎಲ್ಲ ಸಜ್ಜನರೇ ಇವನನ್ನ ನೀವು ಉಪಧಾವತ ಅಂತಂದ್ರೆ ಅವನನ್ನ ಹೊಂದಿರಿ, ಅವನನ್ನ ಆರಾಧನೆ ಮಾಡ್ರಿ ಅಂತ ಹೇಳ್ತಾರೆ. ಯಸ್ಯ ಅತ್ಯಂತೋನ ಮಧ್ಯಂ, ದೇವರಿಗೆ ಆದಿ ಇಲ್ಲ, ಅಂತೆ ಇಲ್ಲ. ನಚ ಪರಹ, ಅವನಿಗೆ ಶ್ರೇಷ್ಠವಾದದ್ದಿಲ್ಲ. ನಾಂತರಹ, ಅವನಿಗೆ ಕೊನೆ ಇಲ್ಲ. ಬಹಿಹಿ, ಅವನಿಗಿಂತ ಹೊರಗೆ ಇದ್ದದ್ದು ಯಾವುದಿಲ್ಲ, ಒಳಗಿದ್ದುದು. ವಿಶ್ಯಸ್ಯ ಅಮೂನಿ ಯದ್ವಿಶ್ವ ಅದೃಶಂ, ಉತ್ಪತ್ತಿ ನಾಶಗಳೇ ಇಲ್ಲದೆ ಇರುವಂತಹ ಸ ವಿಶ್ವಕಾಯ, ಆ ಪರಮಾತ್ಮ ಪುರುಹೂತಃ ಈಶಃ ಸತ್ಯಂ ಪರಂ. ಇದಕ್ಕೆಲ್ಲದಕ್ಕೂ ಕೂಡ ಸತ್ಯಧರ್ಮರು ಚೆನ್ನಾಗಿ ಟಿಪ್ಪಣಿ ಬರೆದಿಟ್ಟಿದ್ದಾರೆ. ಟಿಪ್ಪಣಿ ಹೇಳ್ಕೋತ ಹೊರಟ್ರೆ ಅಷ್ಟೇ. ದತ್ತೇ ಜನ್ಮಾದ್ಯಸ್ಯ ಜಯಾತ್ಮ ಶಕ್ತ್ಯ ತಾಂ ವಿದ್ಯಯೋಧಸ್ಯ ನಿರೀಹ ಆಸ್ತೆ. ಅವನು ಇಡೀ ಜಗತ್ತು ಪರಮಾತ್ಮನ ಶರೀರ. ಎಲ್ಲವೂ ಕೂಡ 14 ಲೋಕಗಳಲ್ಲಿ ಕೂಡ ಆ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ ಅಂತಂದು ಹೇಳಿ ಅವನನ್ನ ನಾನಾ ರೀತಿಯಾಗಿ ಚಿಂತನೆ ಮಾಡ್ತಾನೆ. ಯಾರು? ಸ್ವಯಂಭೂ ಮನು ಏಕಪಾದದಿಂದ ತಪಸ್ಸನ್ನು ಮಾಡ್ತಾ ಇರ್ತಾನೆ. ಅಂತಹ ಪರಮಾತ್ಮ, ಅವನಲ್ಲಿ ಎಂದೆಂದಿಗೂ ಕೂಡ ದೋಷ ಇಲ್ಲ. ಆ ಪರಮಾತ್ಮನ ಚಿಂತೆ ಇಷ್ಟೆಲ್ಲ ಮಾಡಿದಾಗ ಶ್ರೀ ಶುಕೌವಾಚ ಇತಿ ಮಂತ್ರೋಪನಿಷದಂ ವ್ಯಾಹರಂತಂ ಸಮಾಹಿತಂ, ಇಷ್ಟು ಹೇಳ್ತಾ ಇರ್ತಾನೆ. ದೃಷ್ಟ್ವಾ ಅಸುರದ ಯಾತುದಾನಾಹ, ಇದನ್ನ ನೋಡಿ ಏನ್ ಮಾಡ್ತಾರೆ ಅಂತಂದ್ರೆ ದೈತ್ಯರು ಇವನನ್ನ ನುಂಗಿ ಬಿಡಬೇಕು ಅಂತಂದೇಳಿ ಬರ್ತಾರೆ ಅಲ್ಲಿ.
ಬಂದ ತಕ್ಷಣ ತಾಂ ಸ್ಥಿತಿಕ್ಷವ ಅಷ್ಟನ್ನ ನೋಡಿ ವೀಕ್ಷ ಯಜ್ಞ ಸರ್ವಗತಃ ಯಜ್ಞ ನಾಮಕನಾದ ಪರಮಾತ್ಮ ಎಲ್ಲ ಕಡೆ ವ್ಯಾಪ್ತನಾದಂತಹ ಪರಮಾತ್ಮ ಅವನು ಬಂದು ಯಾಮೈಹಿ ಒಂದೇ ಕ್ಷಣದಲ್ಲಿ ಅವ್ರನ್ನೆಲ್ಲರನ್ನ ಪರಿಹಾರ ಮಾಡಿಬಿಡ್ತಾನೆ. ಅವ್ರನ್ನೆಲ್ಲ ವಧಿಸಿ ಆದ ಮೇಲೆ ಸ್ವಾರೋಚಿಷೋ ದ್ವಿತೀಯಸ್ತು ಇಷ್ಟಾಗಿ ಅವನನ್ನ ಏನ್ ಮಾಡ್ತಾರೆ ಅಂದ್ರೆ ಇಂದ್ರ ಪದವಿಯಲ್ಲಿ ಕುಳಿತುಕೊಂಡು ತಾನೇ ಏನಪ್ಪಾ ಅಂತಂದ್ರೆ ಸ್ವರ್ಗವನ್ನು ಹೇಳ್ತಾನೆ ಆ ಯಜ್ಞನಾಮಕನಾದಂತಹ ಪರಮಾತ್ಮ. ಸ್ವಾರೋಚಿಷೋ ದಿಶಿ ಯಸ್ತು ಮನುರಗ್ನೇ ಸುತೋಭವತ್ ದ್ಯುಮತ್ ಸುಷೇಣ ರೋಚಿಷ್ಮತ್ ಪ್ರಮುಖ ತಸ್ಯ ಜಾತ್ಮಜ. ಆಗ ಆ ಅಗ್ನಿಪುತ್ರನಾದಂತಹ ಸ್ವಾರೋಚಿಷ ಇವನು ಎರಡನೇನಾದಂತಹ ಮನು, ಅವನು ದ್ಯುಮಂತ, ಸುಷೇಣ ಮತ್ತು ರೋಚಿಷ್ಮತ್ ಅಂತನ್ನುವಂತಹ ಮನುಪುತ್ರರಾಗ್ತಾರೆ. ಆ ಮನ್ವಂತರದಲ್ಲಿ ವಾಯು ರೋಚನನಾಗಿ ಹುಡುತ್ತಾನೆ. ವಾಯುದೇವರು ರೋಚನ ಅವನೇ ಇಂದ್ರ ಆಗ್ತಾನೆ. ತುಷಿತುಹು ಇದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ತಾತ್ಪರ್ಯದಲ್ಲಿ. ಆ ರೀತಿಯಾಗಿ ಓಜಸ್ತಂಭ ಅನ್ನುವಂಥವನು ಇವನು ಬ್ರಹ್ಮಜ್ಞಾನಿ ಆಗ್ತಾನೆ. ಆಗ ಆ ಬ್ರಹ್ಮಜ್ಞಾನಿಯ ಸಪ್ತ ಋಷಿಗಳಾಗ್ತಾರೆ. ವೇದಶಿರ ಎಂಬಂತಹ ಋಷಿಗೆ ತುಷಿತ ಅನ್ನುವಂತಹ ಪತ್ನಿ. ಆ ತುಷಿತ ಪತ್ನಿಯಲ್ಲಿ ವಿಭು ಅನ್ನುವಂತಹ ಪರಮಾತ್ಮ ಹುಟ್ಟುತ್ತಾನೆ. ವಿಭು ಅಂತನ್ನುವಂತಹ ಪರಮಾತ್ಮ ಅವನು ಅಷ್ಟಾಶತಿ ಸಹಸ್ರಾಣಿ ಎಷ್ಟ್ರಿ 88,000 ಮಂದಿ ಬಾಲಬ್ರಹ್ಮಚಾರಿಗಳಿಗೆ ಬ್ರಹ್ಮಚರ್ಯ ಉಪದೇಶ ಮಾಡ್ತಾನೆ ಆ ವಿಭುನಾದಂತಹ ಪರಮಾತ್ಮ. ಅನ್ವಕ್ಷಿಷ್ಯನ್ ಋತಂ ತಸ್ಯ ಕೌಮಾರಂ ಬ್ರಹ್ಮಚಾರಿಣ. ಏನ್ರಿ ಅದೇನು ದೊಡ್ಡ ವಿಷಯ ಏನ್ರಿ ಬ್ರಹ್ಮಚಾರ್ಯ ಉಪದೇಶ ಮಾಡಿದ. 80,000 ಮಂದಿಗೆ ಬ್ರಹ್ಮಚರ್ಯ ಋತದ ಪಾಲನೆಯನ್ನ ಮಾಡಲಿಕ್ಕೆ ಉಪದೇಶ ಮಾಡ್ತಾನೆ. ಸತ್ಯಾದಿರಾಜರು ಅಂತಂದು ಹೇಳಿ ಬೇಲೂರು, ರಾಯಬೇಲೂರಲ್ಲಿ ಅವರ ವೃಂದಾವನ ಇದೆ. ಅವರ ಒಂದು ಕಾಲದಲ್ಲಿ ಅವರ ಜೊತೆ ನಮ್ಮ ಉತ್ತರಾದಿ ಮಠದಲ್ಲಿ ಸತ್ಯಪೂರ್ಣರಿಂದ ಆಶ್ರಮ ತಗೊಂಡವರು ಅವರು. ಅವರ ಕಾಲದಲ್ಲಿ ಅವರ ಜೊತೆ ಸುಮಾರು ಜನ ಸನ್ಯಾಸಿಗಳಿದ್ರಂತೆ. ಎಂಥ ಸನ್ಯಾಸಿಗಳಂದ್ರೆ ಬಾಲ ಸನ್ಯಾಸಿಗಳು. ಅವರ ವೃಂದಾವನೆಯಲ್ಲಿದೆ, ಅಲ್ಲೇ 8 ಮಂದಿದು ವೃಂದಾವನ ಇದೆ ತಳಗಡೆ. ಗುರುಗಳ ತಳಗಡೆನೇ ಯಾವಾಗಲೂ ಇರಬೇಕು ಅಂತ. ಅವರ ಕಾಲಕ್ಕೆ ಅಷ್ಟೆಲ್ಲ ಮಂದಿ ಸನ್ಯಾಸಿಗಳಿಗೆ ಪಾಠ ಹೇಳ್ತಾ ಸಂಚಾರ ಮಾಡ್ತಿದ್ರಂತ. ಅಂತ ವಿದ್ವತ್ತು. ಆದ್ರೆ ಗುರುಗಳಕ್ಕಿಂತ ಮುಂಚೆನೆ ಅವರು ವೃಂದಾವನಸ್ಥರಾಗುವಂತಹ ಕಾಲ ಬಂದ್ಬಿಡ್ತು. ಹೀಗಾಗಿ ಮುಂದೆ ಸತ್ಯಪೂರ್ಣರಿಗೆ ಕೊಟ್ಟರು. ಸತ್ಯಾಭಿನವರಿಂದ ಆಶ್ರಮ ತಗೊಂಡವರು. ಮೊದಲಿಗೆ ಸತ್ಯಾಧೀಶರು ರಾಜಮಂಡ್ರಿ, ತದನಂತರದಲ್ಲಿ ಸತ್ಯಾದಿರಾಜರು. ಈಶರು ಪೂರ್ಣ ಮಾಡಲಿಲ್ಲ, ರಾಜರು ಪೂರ್ಣ ಮಾಡಲಿಲ್ಲ. ಅದಕ್ಕೆ ನೀವಾದ್ರೂ ಪೂರ್ಣ ಮಾಡ್ರಿ ಅಂತ ಸತ್ಯಪೂರ್ಣರು ಅಂತ ಹೆಸರಿಡ್ತಾರೆ ಅವರಿಗೆ. ಆ ರೀತಿಯಾಗಿ ಇವರು ಕೂಡ ಆ ಎಲ್ಲ ಬ್ರಹ್ಮಚರ್ಯ ವ್ರತವನ್ನು ಉಪದೇಶ ಮಾಡ್ತಾರೆ. 3ನೇದವನಾದಂತಹ ಉತ್ತಮನಾದಂತಹ ಮನು, ಅವನು ಪುತ್ರರು ಪವನ, ಸಂಜಯ, ಯಜ್ಞಹೋತ್ರ ಅಂತನ್ನುವಂಥವರು. ಆಮೇಲೆ ಪ್ರಮದ ಅನ್ನುವಂತಹ ಮುಂತಾದ ವಶಿಷ್ಠ ಪುತ್ರರು ಆವಾಗ ಸಪ್ತ ಋಷಿಗಳಾಗ್ತಾರೆ. ಭಾರಿ ಸತ್ಯಸಂಧರವರು, ವೇದಶ್ರುತರಾಗಿದ್ದಾರೆ. ಭದ್ರರು ಆ ಮನುವಿನಲ್ಲಿ ದೇವತೆಗಳಾಗಿರ್ತಾರೆ. ಸತ್ಯಜಿತ್ನಾದಂತಹ ಇಂದ್ರ ಅಲ್ಲಿರ್ತಾನೆ. ಆಗ ಧರ್ಮನ ಪತ್ನಿಯಾದಂತಹ ಸೂನೃತಾದೇವಿ, ಆ ಸೂನೃತಾದೇವಿಯಲ್ಲಿ ಪರಮಾತ್ಮ ಸತ್ಯವೃತ ಅಂತನ್ನುವಂತಹ ರೂಪದಿಂದ ಅವತಾರ ಮಾಡ್ತಾನೆ. ಅವನಿಗೆ ಸತ್ಯಸೇನ ಅಂತನ್ನುವಂತಹ ರೂಪದಿಂದಲೇನೆ ಅವನು ಪ್ರಸಿದ್ಧಿ ಆಗ್ತಾನೆ. ಅವನು ಆ ಸತ್ಯಜಿತನ ಸ್ತೋತ್ರಕ್ಕೆ ಮೆಚ್ಚಿ ಏನ್ ಹೇಳ್ತಾನೆ ಅಂತಂದ್ರೆ, ಸುಳ್ಳು ಹೇಳದೇ ಇರೋದೇ ಒಂದು ವೃತ. ಸುಳ್ಳು ಹೇಳದೇ ಇರೋದ ಅದನ್ನ ವೃತವಾಗಿಟ್ಟುಕೊಂಡಿರ್ತಾನೆ. ಇನ್ನ ಭೂತ ಹೃದೋ ಭೂತಗಣ, ಅವನು ಕೆಟ್ಟ ರಾಕ್ಷಸರನ್ನ, ಯಕ್ಷಸರನ್ನ, ಭೂತಗಣಗಳನ್ನೆಲ್ಲವನ್ನೂ ಕೂಡ ಅದೇನು ದೊಡ್ಡದು ಅಂತ ಅಂತೀವಿ ನಾವು. ಸುಳ್ಳು ಹೇಳದೇ ಇರೋದೇನದಲ್ಲ, ಅದು ದೊಡ್ಡ ವೃತ. ಅದು ಧರ್ಮಶಾಸ್ತ್ರದ ಒಂದ್ ಕಡೆ ಹೇಳ್ತಾರ, ಸುಳ್ಳಿಗೆ ಎಷ್ಟು ಪಾಪ ಇರ್ಬೇಕು ಹೇಳ್ರಿ, ಎಷ್ಟು ಪವರ್ ಇರ್ಬೇಕು. ಪಾಪ ಅಲ್ಲ, ಎಷ್ಟಂತಂದ್ರ ಒಂದು ಸಲ ಸುಮ್ ತಿಳ್ಕೊಂಡ್ರಿ ಆಗಂಗಿಲ್ಲ, ಏನು ಮಾಡೋದಿಲ್ಲ. ಒಂದು ಸಲ ಸುಳ್ಳು ಹೇಳಿದ್ರೆ 1 ವರ್ಷ ಮಾಡಿದಂತಹ ಸಂವತ್ಸರದಲ್ಲಿ ಮಾಡಿರುವಂತಹ ಏನೇನು ಪುಣ್ಯ ಕಾರ್ಯಗಳಿವೆಯಲ್ಲ
ಅವೆಲ್ಲ ನಾಶ ಆಗ್ತಾವಂತ. ಅಂದ್ರೆ ಅಷ್ಟು ಜಾಗೃತಿಯಿಂದ ಸುಳ್ಳು ಹೇಳ್ಬೇಕು ನಾವು. ಒಂದೇ ಸಲ ಸುಳ್ಳು ಹೇಳಿದ್ರೆ 1 ಸಂವತ್ಸರದಲ್ಲಿ ಮಾಡಿರುವಂತಹ ಏನೇನು ಪುಣ್ಯ ಕರ್ಮಗಳು ಎಲ್ಲ ಗೋವಿಂದ ಕೃಷ್ಣಾರ್ಪಣ. ಅಂದ್ರೆ ಯಾಕ ಈ ಕಥೆಗಳನ್ನ ನಮಗೆ ಹೇಳ್ತಿರ್ತಾರ ತಿಳ್ಕೋಬೇಕು. ಅದೇನು ದೊಡ್ಡ ಬ್ರಹ್ಮಚರ್ಯ ಏನು ಉಪದೇಶ, ಏನು ಸುಳ್ಳು ಹೇಳದೇ ಇರೋದು, ಭೂತ ದಯಾ ಅಂದ್ರೆ ಏನು, ನಾವು ಆಕಳ ಬಂದ್ರೆ ಕಲ್ಲು ಹೊಡಿತೀವಿ, ಇದನ್ನ ಮಾಡ್ತೀವಿ, ನಾಯಿ ಹೊಡಿತೀವಿ. ಸರ್ವಭೂತ ನಿಲಯ ಅಂತಂದ್ರೆ ಏನು ಅಂತಂದ್ರೆ ಎಲ್ಲಾ ಭೂತಗಳಲ್ಲಿಯೂ ಕೂಡ ದೇವರನ್ನ ನೋಡ್ತಾ ಇರ್ಬೇಕಲ್ಲಿ. ನಮ್ಗೆ ಯಾವುದನ್ನು ಹೊಡಿಲಿಕ್ಕೆ ಹೇಳಲಿಲ್ಲ, ಶಿಕ್ಷಾ ಮಾಡೋ ಅಧಿಕಾರ ನಾವು ಕೊಟ್ಟಿಲ್ಲ ದೇವರು. ಆದ್ರೆ ನಾವು ಅದು ನಮ್ದು ಅಧಿಕಾರೋ ಎಂಬಂತಂದು ಹೇಳಿ ನಾವು ಎಲ್ಲಾನು ಮಾಡ್ತೀವಿ. ಆ ರೀತಿಯಾಗಿ ಚತುರ್ಥ 4ನೇದವನಾದಂಥ ಉತ್ತಮ, ಅವನು ತಾಪಸ ಎಂಬುವಂತಹ 4ನೇ ಮನು. ಅವನು ವೃಷಖ್ಯಾತಿ, ನರ, ಕೇತು ಅಂತನ್ನುವಂತಹ 10 ಮಂದಿ ಮಕ್ಕಳನ್ನ ಇದ್ ಮಾಡ್ತಾರೆ. ಎಲ್ಲರದು ಚರಿತ್ರೆ ಮತ್ತೆ ಮುಂದೆ ಹೇಳ್ತಾರ, ಈಗ ಬರೇ ಇಂಡೆಕ್ಸ್ ಕೊಡ್ತಾರ. ಆ ಸತ್ಯಕ ಅಂತನ್ನುವಂಥವನು ಆ ಸತ್ಯಕರು ಮತ್ತು ಹರಿಗಳು ಅನ್ನುವಂತಹ ಅವರು ಆ ತಾಪಸ ಮನ್ವಂತರದಲ್ಲಿ ದೇವತೆಗಳಾಗಿರ್ತಾರೆ. ತ್ರಿಷಿಕ ಅನ್ನುವಂತಹವನು ಇಂದ್ರ, ಜ್ಯೋತಿರ್ಧಾಮ ಅನ್ನುವಂತಹ ಸಪ್ತ ಋಷಿಗಳು ಅಲ್ಲಿರ್ತಾರೆ. ಇನ್ನ ರಾಜ ಈ ವಿಧೃತಿ ಪುತ್ರರು ವೈಧೃತರು ಅಂತನ್ನುವಂತಹ ಮನ್ವಂತರ ದೇವತೆಗಳು ಅವರು ಕಾಲಬಲದಿಂದ ವೇದಗಳನ್ನೆಲ್ಲ ತಪಶಕ್ತಿಯಿಂದ ಧಾರಣೆ ಮಾಡಿರ್ತಾರ. ಎಲ್ಲ ವೇದಗಳನ್ನ ಧಾರಣೆ ಮಾಡಿರ್ತಾರೆ. ಯಾಕಂತಂದ್ರೆ ಕಣ್ಮರೆ ಆಗ್ಬಿಟ್ಟಿರ್ತಾವ, ಅವುಗಳನ್ನೆಲ್ಲ ಧಾರಣೆ ಮಾಡ್ತಾರೆ ಅಂತನ್ನುವಂಥದ್ದು. ತತ್ರಾಪಿ ಜಜ್ಞೆ ಭಗವಾನ್ ಹರಿಣ್ಯಾಂ ಹರಿಮೇಧಸಃ ಹರಿರಿತ್ಯಾಹೂತೋ ಏನ ಗಜೇಂದ್ರೋ ಮೋಚಿತೋ ಗೃಹಾತ್ ಅಂತನ್ನುವಂಥದ್ದು ಹೇಳ್ತಾರೆ. ತಾಪಸ ಮನ್ವಂತರದಲ್ಲಿ ಪರಮಾತ್ಮ ಹರಿಮೇಧ ಅಂತನ್ನುವಂತಹ ಹರಿಣಿಯಲ್ಲಿ ಹರಿ ಅಂತನ್ನುವಂತಹ ರೂಪದಿಂದ ಅವತಾರ ಮಾಡ್ತಾನೆ. ಅವನೇ ಗಜೇಂದ್ರನನ್ನ ಆ ಮಕರಿ ಅಂದ್ರೆ ಮೊಸಳೆ, ಆ ಮೊಸಳೆಯಿಂದ ಮುಕ್ತಗೊಳಿಸ್ತಾನೆ ಅಂತ ಇಷ್ಟು ಹೇಳಿದ್ರು. ಆಗ ಪರೀಕ್ಷಿತ ರಾಜರ ಪ್ರಶ್ನೆ ಬಂತು, ಬಾದರಾಯಣ ಏತದ್ದೇ ಶೋತುಮಿಚ್ಚಾಮಹೇ ವಯಂ ಹರಿರ್ಯತ ಗಜಪತಿ ಗ್ರಾಹಯನ್ಸ್ತತ್ರ ಅಮೂಮುಚ್ಚತದ. ಸ್ವಾಮಿ ದಯವಿಟ್ಟು ಆ ಕತೆ ಹೇಳ್ರಿ ಸ್ವಾಮಿ, ಗಜೇಂದ್ರನ ಮೋಕ್ಷದ ಕತೆ ಹೇಳ್ರಿ. ತತ್ಕಥಾ ಸುಮಹಾಪುಣ್ಯ ಧನ್ಯ ಸ್ವಸ್ಥಯನ ಶುಭ. ಭಾರಿ ಕಥೆ ಅದಂತ ಕೇಳಿ ನಾನು. ಯತ್ರೋತ್ತಮ ಶ್ಲೋಕ ಭಗವಾನ್ ಗೀಯತೆ ಹರಿ. ದೇವರ ಆ ವಿಶಿಷ್ಟವಾದಂತಹ ಕಥೆಯನ್ನ ನೀವು ನಮಗೆ ದಯವಿಟ್ಟು ಹೇಳಿ, ಅದು ಪರಮ ಮಂಗಳ ಆಗತ್ತೆ ನಮಗೆ ಅಂತಂದು ಹೇಳಿದಾಗ ಆಗ ಶುಕಾಚಾರ್ಯರು ಶುರು ಮಾಡ್ತಾರೆ. ಆಸೀತ್ ಗಿರಿವರೋ ರಾಜನ್ ತ್ರಿಕೂಟ ಇತಿ ವಿಶ್ರುತಃ. ತ್ರಿಕೂಟ ಪರ್ವತ ಅಂತಂದು ಹೇಳಿ ಒಂದು ಕ್ಷೀರ ಸಮುದ್ರದಿಂದ ಸುತ್ತುವರೆದಂತಹ ಒಂದು ಪರ್ವತದ ಪ್ರದೇಶ, ಮಹಾಪರ್ವತ ಅದು. ಆ ತ್ರಿಕೂಟ ಅಂತ ಯಾಕೆ ಬಂತು ಅಂತಂದ್ರೆ ಅಲ್ಲಿ ತಾವತ್ ದಿಶಶ್ಚರ ರೌಪ್ಯ ಅಯಸ ಹಿರಣ್ಮಯ. ಅಲ್ಲಿ 3 ಪರ್ವತಗಳಿದ್ವಂತೆ. ಏನು? ರೌಪ್ಯ ಅಂದ್ರೆ ಬೆಳ್ಳಿ, ಅಯಸ ಅಂತಂದ್ರೆ ಕಬ್ಬಿಣ, ಹಿರಣ್ಯ ಅಂತಂದ್ರೆ ಬಂಗಾರದ್ದು. 3 ದೊಡ್ಡದಾದಂತಹ ಪರ್ವತಗಳು ಇದ್ದು. ಯಾವ್ಯಾವಿದ್ದು? ಬೆಳ್ಳಿ, ಕಬ್ಬಿಣ, ಬಂಗಾರದ್ದು 3 ಪರ್ವತಗಳು ಇದ್ವು ಅಲ್ಲಿ. ಆ ಇದ್ದುಕೊಂಡು ಭಾರಿ ಬೆಳಗ್ತಾ ಇದ್ವು ಅಂತ. ಎಷ್ಟು ಬೆಳಗ್ತಾ ಇದ್ವು ಅಂತಂದ್ರೆ ಆ ಪರ್ವತದ ಬೆಳಕು ಇಡೀ ಕ್ಷೀರ ಸಮುದ್ರ ಮತ್ತು ಆ ಕಾಡಿನ ತುಂಬ ಹರಡಿತ್ತಂತ. ಅಷ್ಟು ಪರ್ವತದ ಬೆಳಕು ಆ ರೀತಿಯಾಗಿದ್ದು. ಅನ್ನೈಶ್ಚ ಕಕುವ ಸರ್ವ ರತ್ನಧಾತು ವಿಚಿತ್ರಕೈ. ಭಾರಿ 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 ರತ್ನಗಳಿಂದ ಕೂಡಿದಂತಹ ಪರ್ವತ ಅದು. ಅಷ್ಟೇ ಅಲ್ಲ, ನಾನಾ ಧ್ರುವ ಲತಾಹಸೆ, ಬರೇ ವಜ್ರಾಗಿದ್ರಲ್ಲ, ಒಳ್ಳೆ ಲತೆಗಳು, ಎಲ್ಲ ಲತೆಗಳಿದ್ದು ಕೋಮಲವಾದಂತಹ ಹೂಗಳು. ಸದಾ ನಿರ್ನಿಜ್ಯಮಾನಾಂಗ್ರಿ ಸಮಂತಾತ್ಮಯ ಊರ್ಮಿಭಿ ಕರೋತಿ ಶ್ಯಾಮಲಾಂ ಭೂಮಿಂ ಶುಭೇರ್ ಮರಕತಾಶ್ಮನಿ. ಎಲ್ಲ ನೆಲದಕ್ಕೆ ಬೆಳಕು ಹೆಂಗ್ ಬೀಳಬೇಕು ಅಂದ್ರೆ ಸೂರ್ಯನಿಂದಲ್ಲ, ಆ ಅಲ್ಲಿರುವಂತಹ ರತ್ನಗಳ ಹೊಳಪಿನಿಂದ ಎಲ್ಲ ಬೆಳಕಾಗಿತ್ತಂತೆ. ನಾವು ರತ್ನನೇ ನೋಡಂಗ, ರತ್ನದಕ್ಕೆ ಸ್ವಾಭಾವಿಕವಾದಂತಹ ಬೆಳಕಿದೆ. ನಾವೇನು ಟ್ಯೂಬ್ಲೈಟ್ ಹಚ್ಚುತ್ತೀವಲ್ಲ, ಟ್ಯೂಬ್ಲೈಟ್ ಕಾರಣ ಇಲ್ಲ. ರತ್ನದ ಹಿಂದಿನ ಕಾಲದೆಲ್ಲ ರತ್ನಗಳನ್ನ ಇಟ್ಬಿಡ್ತಿದ್ರು. ಸಣ್ಣ ಬೆಳಕ ರತ್ನದ ಮೇಲೆ ಬಿದ್ದರೆ ಅದೆಲ್ಲ ಕಡೆ ಬೆಳಕನ್ನು ತಂದು ಕೊಡೋದು. ಕೆಲವೊಂದು ಸ್ವಾಭಾವಿಕವಾದಂತಹ ರತ್ನಗಳೇ, ಹೊಳಪು ಇರುವಂತಹದ್ದು, ನಮಗೆ ನೋಡ್ಲಿಕ್ಕೂ ಸಿಗೋದಿಲ್ಲ, ಅದು ಬೇರೆ ಮಾತು. ಆ ರೀತಿಯಾಗಿದ್ರು. ಮತ್ತು ಸಿದ್ಧಚಾರಣ ಗಂಧರ್ವ,
ಇದೆಲ್ಲ ಯಾಕೆ ಹೊಗಳ್ತಾರೆ ಅಂತಂದ್ರೆ ಕೊನೆಗೆ ಹೇಳ್ತಾರೆ ಗಜೇಂದ್ರ ಮೋಕ್ಷದ ಕೊನೆಯಲ್ಲಿ ಇದನ್ನೆಲ್ಲ ಕೇಳೋದ್ರಿಂದ ಏನು ಫಲ ಅಂತಂದು ಹೇಳಿ ಅದಕ್ಕೆ ವರ್ಣನೆ ಮಾಡ್ತಾರೆ. ಸಿದ್ಧ, ಚಾರಣ, ಗಂಧರ್ವ, ವಿದ್ಯಾಧರರು, ಮಹಾನಾಗ, ಅಪ್ಸರೆಯರು ಎಲ್ಲರೂ ಕೂಡ ಅಲ್ಲೆಲ್ಲ ಗುಹೆ ಮಾಡ್ಕೊಂಡು ಎಲ್ಲ ಸೇವೆ ಮಾಡ್ಕೊಂಡಿದ್ರು. ಎತ್ರ ಸಂಗೀತ ಸನ್ನಾದ್ದೆ ಗದ್ಗದ ಮರ್ಷಯ, ಅಲ್ಲಿ ಗಂಧರ್ವರು ಸಂಗೀತದ ಧ್ವನಿಯಿಂದ ಓಡಾಡ್ತಾ ಇದ್ರು, ಹಾಡಾಡ್ತಾ ಇದ್ದು. ಇನ್ನ ನಾನಾರಣ್ಯ ಪಶುರಾತ ಸಂಕುಲ ದ್ರೋಣರಂಗತ, ಅಲ್ಲೆಲ್ಲರೂ ಕೂಡ ಉದ್ಯಾನವನವನ್ನು ಮಾಡಿಕೊಂಡು ಓಡಾಡ್ತಾ ಇದ್ರು. ತಸ್ಯ ದ್ರೋಣ್ಯಾಂ ಭಗವತೋ ವರ್ಣಸ್ಯ ಮಹಾತ್ಮನಃ, ಪರ್ವತದ ತಪ್ಪಲಿನಲ್ಲಿ ಆ ವರುಣ ಋತುಮಂತ ಅಂತ ಹೇಳಿ ಒಂದು ಉದ್ಯಾನವನ್ನ ಮಾಡ್ಕೊಂಡಿದ್ದ, ಭಾರಿ ಉದ್ಯಾನವನ. ಅಲ್ಲಿ ದೇವತಾ ಸ್ತ್ರೀಯರು ಏನ್ ಮಾಡ್ತಿದ್ರು ಅಂತಂದ್ರೆ ಅಲ್ಲಿ ಬಂದು ಅವರೆಲ್ಲರೂ ಕೂಡ ವಿಹಾರವನ್ನ ಮಾಡ್ತಾ ಇದ್ರಂತೆ ಆ ಋತುಮಂತದ ಉದ್ಯಾನದಲ್ಲಿ. ಸರ್ವತೋಲಂಕೃತ ಇದಿವೆ ನಿತ್ಯ ಪುಷ್ಪೇ ಫಲದ್ರುಮೆ, ಅಲ್ಲಿ ಎಲ್ಲಾ ತರದ ಹಣ್ಣುಗಳು ನಾವು ಕೇಳಿನೂ ಇಲ್ಲ ಅಷ್ಟೆಲ್ಲ ಹೇಳ್ತಾರೆ. ಮಂದಾರೆ ಪಾರಿಜಾತಚ್ಚೆ ಪಾಟಲ ಚೋಕಶೊಂಪಕೈ ಚೂತ ಪ್ರಿಯಾಲೆ ಪನಸೈ ರಾರಾಮ್ರೈ ಕದ, ನಿತ್ಯ ಅಲ್ಲಿ ಪಾರಿಜಾತ, ಪಾಟಲ, ಅಶೋಕ, ಚಂಪಕ ಈ ಹೂಗಳೆಲ್ಲ ಬೀಳುತ್ತಿದ್ವು. ಚೂತ, ಪ್ರಿಯಾಲ, ವಾಲ, ಪನಸ, ಆಮ್ರ ಇವುಗಳೆಲ್ಲ ಹಣ್ಣುಗಳು. ಖರ್ಜೂರಿ, ನಾರಿಕೇಲ, ಬೀಜಾಪುರ, ಮಧುಕ, ಸಾಲ, ತಾಮಾಲ ಅಂತೇಳಿ ಅರ್ಜುನ, ಅರಿಷ್ಟ, ಉದುಂಬರ, ಪ್ಲಕ್ಷ ಇಂತಹ ಎಲ್ಲ ದೇವದಾರು ವೃಕ್ಷಾದಿಗಳು, ಹಣ್ಣಿನ ವೃಕ್ಷಗಳು ಮತ್ತು ವಿಶಾಲವಾದಂತಹ ಸರೋವರಗಳು ಇವೆಲ್ಲ ಇದ್ವು ಅಲ್ಲಿ. ಅದರೊಳಗೆ ಏನಿತ್ತು ಅಂತಂದ್ರೆ ಹಂಸಕಾರಂಡವಾಕೀರ್ಣಂ ಚಕ್ರಾಹೇ ಸಾರಸೈರಪಿ ಜಲಕುಕ್ಕುಟಕಯೋ ಯಷ್ಟಿ ದಾತ್ಯಾಕೂಲ ಕುಲೋಜಿತಂ, ಅಲ್ಲಿ ಬಂಗಾರದ ಕಮಲಗಳೆಲ್ಲ ಅರಳಿದ್ವಂತೆ. ಆ ರೀತಿಯಾಗಿ ಎಲ್ಲ ಇದ್ದು, ಎಲ್ಲ ಇದ್ದಾಗ ಮತ್ಸ್ಯ ಕಚ್ಚಪ ನೀರಿನಲ್ಲಿ ನಿದ್ದು ಅದನ್ನು ಹೇಳ್ತಾರೆ. ಮತ್ಸ್ಯ ಕಚ್ಚಪ ಸಂಚಾರ, ಮೀನು ಮತ್ತು ಆಮೆಗಳು ಮತ್ತು ಅಲ್ಲೆಲ್ಲ ಮೊಸಳೆಗಳು ಇವೆಲ್ಲವೂ ಕೂಡ ಹರಡಿಕೊಂಡಿತ್ತು. ಕುಂದೆ, ಕುರಬ, ಶಾಕಲೆ ಇಷ್ಟೆಲ್ಲ ಇದ್ದಾಗ ಒಳ್ಳೆ ಘಮ 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 ವಾಸನೆ. ಹೂಗಳ ಸ್ವಾಭಾವಿಕವಾಗಿ ಬೆಳೆದಾಗ ವಾಸನೆ ಬರದೇ ಇರುತ್ತಾ, ಅದೆಲ್ಲ ಇತ್ತು. ಅಷ್ಟರಲ್ಲಿ ತತ್ರೇಕದ ತದ್ಗಿರಿಕಾನನಾಶ್ರಯ ಕರೇಣುಭಿರ್ವಾರಣ ಯೂತ ಪಶ್ಚರನ್, ಅಲ್ಲಿ ಈ ಆನೆಯ ಒಂದು ಸ್ವಭಾವ ಏನಂತಂದ್ರೆ ಒಂದೇ ಅಡ್ಡಾಡಂಗಲ್ಲ. ಅದು ಯಾವಾಗ್ಲೂ ಹೆಂಗ ಸಿಂಹ ಒಂದೇ ಅಡ್ಡಾಡತ್ತೆ, ಆನೆ ಹಂಗಲ್ಲ. ತಂದೆ ಒಂದು ಟೋಳಿ ಮಾಡಿಕೊಂಡು ಗುಂಪು ಗುಂಪಾಗಿ ಹೋಗುತ್ತೆ. ವೈಜ್ಞಾನಿಕ ವಿಶ್ಲೇಷಣೆಯಲ್ಲಿ ಒಂದು ವಿಚಾರ ಬರುತ್ತೆ ಆನೆಯ ಸಾಮರ್ಥ್ಯದ ಬಗ್ಗೆ. ಈ ಸಿಂಹ ಏನಿದೆ ಅದು ಎಂದೆಂದಿಗೂ ಕೂಡ ಇನ್ನೊಬ್ಬರು ಹೊಡೆದು ಹಾಕಿದಂತಹ ಪ್ರಾಣಿಯನ್ನು ಮುಟ್ಟೋದಿಲ್ಲ. ತಾನೇ ಹೋಗ್ಬೇಕು, ಬೇಟೆ ಆಡಬೇಕು, ತಿನ್ಬೇಕು. ಇವತ್ತಿಗೆ ಏನು ಬೇಕು ಅದನ್ನ ಅದೇ ತಿನ್ನೋದು. ಮತ್ತೆ ನಾಳೆ ಸಲ ತೆಗೆದಿಟ್ಕೊಳ್ಳಂಗಲ್ಲ ಅದು, ಮತ್ತೆ ನಾಳೆ ಬೇರೆ. ಯಾವ ಪ್ರಾಣಿಯನ್ನು ಕೂಡ ಸಿಂಹ ಹಿಂದಿನಿಂದ ಜಿಗಿದು ಅಟ್ಯಾಕ್ ಮಾಡಿ ಸಂಹಾರ ಮಾಡೋದಿಲ್ಲ. ಹೇಗೆ ಮಾಡುತ್ತೆ? ಮುಂದಿನಿಂದೆ ಹೋಗಿ ಅದನ್ನು ಸಂಹಾರ ಮಾಡೋದು. ಅಂತಹ ಆನೆ, ಅಂತಹ ಸಿಂಹ ಆನೆ ಒಂದಕ್ಕೇನೆ ಹಿಂದಿಂದ ಅಟ್ಯಾಕ್ ಮಾಡ್ತದೆ. ಅಂದ್ರೆ ಆನೆಯ ಪರಾಕ್ರಮ ಹೇಗಿರ್ಬೇಕು, ಆನೆಯ ಶಕ್ತಿ ಹೇಗಿರ್ಬೇಕು. ಆನೆ ಒಂದಕ್ಕೇನೆ ಹಿಂದಿಂದ ಜಿಗದ ಅಟ್ಯಾಕ್ ಮಾಡ್ತದೆ. ಅಂತಹ ಆನೆಗಳು ಅವೆಲ್ಲ ಸಂಗಳ ಮಾಡಿಕೊಂಡು ಕರೆಣ್ಯ ಕರಿರಾಜನಾದಂತಹ ಸಂಕಟಂ ಕೀಚಕೈರ್ಬೇಡೂರ್ ವೇತ್ರಬದ್, ಭಾರಿ ಶೆಕೆ ಆಗಿತ್ತು ಅದಕ್ಕೆ. ಅದೆಲ್ಲ ಏನಪ್ಪಾ ಅಂತಂದ್ರೆ ಎಲ್ಲ ಬಿದಿರುಗಳನ್ನೆಲ್ಲ ಕಿತ್ಕೊ ಮುರಿತಾ ಹೊಟ್ಟಿತ್ತದ. ಯದ್ಗಂಧ ಮಾತ್ರ ಧರಯೋ ಗಜೇಂದ್ರಾಹ ವ್ಯಾಘ್ರಾದಯೋ ವ್ಯಾಲ ಮೃಗಾಸ ಗಡ್ಗಾಹ. ಆನೆಗೆ ಮದ ಬಂದಾಗ ಅದರ ಕುಂಭಸ್ಥಲದಿಂದ ಮದರಸ ಸೋರ್ತದೆ. ಅದರ ವಾಸನೆಯಿಂದನೇ ವ್ಯಾಘ್ರಾದಯ ಹುಲಿ ಇವೆಲ್ಲ ದೊಡ್ಡ ದೊಡ್ಡ ಆನೆಗಳು, ಕೃಷ್ಣ ಮೃಗಗಳು ಎಲ್ಲ ಏನೇನು ಕ್ರೂರ ಮೃಗಗಳವಲ್ಲ, ಅವು ಖಡ್ಗ ಮೃಗಗಳೆಲ್ಲವೂ ಕೂಡ ಆ ವಾಸನೆಯಿಂದನೇ ಓಡೋಗ್ತಿದ್ವು ಅಂತ, ಅಷ್ಟು ಹೆದರ್ತಿದ್ವು ಅಂತ. ಇದಕ್ಕೆ ಮಹೋರಗಾಶ್ಚಾಪಿ ಭಯಾತ್ ದ್ರವಂತಿ, ಓಡೋಗ್ಬಿಡ್ತಿದ್ರು ವಾಸನೆಗೆ.
ಅಷ್ಟು ಇತ್ತು. ಸಗರೋ ಕೃಷ್ಣಾ ಶಲಭಾಶ್ಚ ಮರ್ಯ ಋಷ ವರಾಹ ಮಹಿಷ ಶಲಕ್ಯ, ತೋಳ, ಕಾಡಂದಿ, ಕಾಡಿಮೇಕ ಇವೆಲ್ಲವೂ ಕೂಡ ಭಾರಿ ಬಲಿಷ್ಠವಾದಂತಹ ಈ ಆನಿ, ಆ ಆನೆಯನ್ನು ಕಂಡು ಓಡೋಗ್ತಾ ಇದ್ವು. ಅವನು ಬಳಿಗೆ ಹೋಗ್ಲಿಕ್ಕೆ ಹೆದರ್ತಿದ್ವು ಅಂತಂದು ಹೇಳಿ ಹೇಳ್ತಾರೆ. ಅವನು ಗಿರಿಂ ಗರಿಮ್ನ ಪವಿತ್ರಂ ಪ್ರಕನ್ಪನ್, ಅವನು ಎಲ್ಲ ಕಡೆ ತನ್ನ ಮದಜಲವನ್ನು ಸುರಿಸ್ತಾ ಆ ಬೆಟ್ಟಲ ತಪ್ಪಲಿಕ್ಕೆ ಬರ್ತಾನೆ. ಆ ಮದಜಲವನ್ನ ಪಾನ ಮಾಡ್ಲಿಕ್ಕೆ ದುಂದುಬುಗಳೆಲ್ಲ ಅದ್ರ ಮ್ಯಾಲ ಓಡಾಡ್ತಿದ್ವಂತೆ. ಸರೋನಿಲಂ ಪಂಕಜ ರೇಣು ರೂಷಿತಂ. ಏನ್ ಮಾಡ್ತಾನೆ ಅಂತಂದ್ರೆ, ಆನೆಯ ಸ್ವಭಾವ ನೋಡ್ರಿ, ಎಲ್ಲಿ ಹತ್ತಿರದಲ್ಲಿ ನೀರಿದೆ ಅದಕ್ಕೆ ಗೊತ್ತು ಮಾಡ್ಕೊತದ. ಆನೆಗೆ ಹತ್ತಿರದಲ್ಲಿ ಎಲ್ಲಿ ನೀರಿದೆ ಅದು ಗೊತ್ತಾಗ್ಬಿಡ್ತದ. ಬಂತು ಈ ಸರೋವರಕ್ಕೆ, ಬಂದು ಆ ಸರೋವರದಲ್ಲಿ ಬಂದು ಮೈಯೆಲ್ಲ ತೊಳ್ಕೊಂಡು ನೀರೆಲ್ಲ ಕುಡಿದು ಇದ್ದದ್ದೆಲ್ಲ ಅಲ್ಲೆಲ್ಲ ಬಂಗಾರದ್ದು ಕಮಲ ಇದ್ದು ಅವನ್ನೆಲ್ಲ ಕಿತ್ತು ಹಾಕಿ ಚೆನ್ನಾಗಿ ಸ್ವಪುಷ್ಕರೇಣ ಉದ್ಧೃತ ಶಿಖರಾಂಬುದಿ, ತನ್ನ ಹೆಣ್ಣಾನೆಗಳಿಗೆಲ್ಲ ನೀರು ಸಿಡಿಸ್ತಾ ಇತ್ತು, ಆಟ ಆಡ್ತಾ ಇತ್ತು. ಘೂರ್ಣನ್ ಜೋರಾಗಿ ಒದರ್ತಾ ಇತ್ತು. ನಾ ಪೃಷ್ಠ ಕೃಚ್ಛಂ ಕೃಪಣೋ ಅಜಮಾಯಾಮ. ಇಷ್ಟಿದ್ರೂ ಕೂಡ ಆ ಮುಂದೆ ಬರುವಂತಹ ಆಪತ್ತನ್ನ ವಿಚಾರ ಮಾಡಲಿಲ್ಲ. ಹೆಂಗಿರ್ತದ ಇದನ್ನ ಆಮೇಲೆ ಮತ್ತೊಮ್ಮೆ ಹೇಳ್ತೇನೆ ನಾನು ನಿಮ್ಗೆ, ಯಾಕೆ ನಮ್ಮ ಜೀವನದಲ್ಲಿ ಇದನ್ನ ಏನಂತ ಅಪ್ಲೈ ಮಾಡ್ಕೋಬಹುದು ಅಂತಂದು ಹೇಳಿ. ಬಂದ ನೀರಡಿಕೆ ಆದಾಗ ನೀರು ಕುಡ್ದ ಎದ್ದು ಹೋಗಿದ್ರೆ ಬೇರೆ ಬತ್ತಾಗ್ತಿತ್ತು. ಇಲ್ಲ ಸ್ವಲ್ಪ ಹೊತ್ತು ಶಾಂತ ಆಗ್ಲಿಕ್ಕೆ ಅಲ್ಲೇ ಸ್ವಲ್ಪ ನೀರಾಟ ಆಡಿದ ಅಷ್ಟಕ್ಕೆ ಬಿಡ್ಬೋದಾಗಿತ್ತು. ಆಟ ಅಂತಂದ್ರೆ ಏನದು, ಹೆಣ್ಣು ಆನೆಗಳ ಜೊತೆ ಆಟ ಆಡ್ತಾ ಇದ್ದಾನೆ, ಮೈಮರ್ತ ಬಿಡ್ತಾನೆ. ತಮ್ ತತ್ರ ಕಶ್ಚಿನ್ ನೃಪ ದೈವ ಚೋದಿತೋ ಗ್ರಾಹೋ ಬಲೀಯಾಂಶ್ಚರಣೆ ಋಷಾ ಗ್ರಹೀತ್ ಯದ್ರಚ್ಛಯೈವಂ ವ್ಯಸನಂ ಗತೋ ಗಜೋ ಯಥಾ ಬಲಂ ಸೋತಿ ಬಲೋ ವಿಚಿಕ್ರಮೇ. ಏನ್ ಹೇಳ್ತದ ನೋಡ್ರಿ ಭಾಗವತಾಚಾರ್ಯರು ಹೇಳುವಾಗ ಮೋಸ ಮಾಡ್ಲಿ. ಸುಮ್ಮನೆ ಮೊಸಳೆ ಬಂತು, ಕಾಲು ಹಿಡಿತು. ದೈವ ಚೋದಿತ, ಅದು ಅವನ ಹಣೆ ಬರದಲ್ಲಿ ಬರ್ದಿತ್ತ. ಆ ಥರ ದೈವ ಪ್ರೇರಣೆಯಿಂದೇ ಅದು ಏನಾಯ್ತು ಅಂತಂದ್ರೆ ಮೊಸಳೆ ಬಂದು ಕಾಲು ಹಿಡಿದು ಬಿಡ್ತು. ಯಥಾಬಲಂ ಸೋತಿ ಬಲಂ ವಿಚಕ್ರಮೆ. ಆನೆ ಎಳಿತಾ ಇದೆ ಮೇಲೆ, ಮೊಸಳೆನು ಅಷ್ಟೇ ಬಲದಿಂದ ಎಳಿತಾ ಇದೆ ನೀರಲ್ಲಿ. ಅಷ್ಟೆಳಿತಾ ಇದ್ರೆ ತಥಾತುರಂ ಯೂಥ ಪತಿಂ ಕರೇಣವೋ ವಿಕರ್ಷ್ಯಮಾಣಂ. ಅವನು ಈ ರೀತಿಯ ಸಂಕಷ್ಟದಾಗ ಸಿಲುಕಿದಾಗ ಆನೆಗಳು ಕೂಡ ಹಿಡ್ಕೊಂಡು ಅವನು ಎಳಿಲಿಕ್ಕೆ ನೋಡಿದ್ವು ಮೇಲೆ. ಗಜೇಂದ್ರನನ್ನ ವಿಚುಕೃಷು ದೀನದಯೋ ಪರೆ ಗಜಾಹ. 10 ಆನೆಗಳು ಹಿಡಿದು ಎಳೆದ್ರೂ ಕೂಡ ಗಜೇಂದ್ರ ಹೊರಗೆ ಬರಲಿಲ್ಲ. ಅಂದ್ರೆ ಆ ಮೊಸಳೆಯ ಸಾಮರ್ಥ್ಯ ಹೇಗಿರಬೇಕು. ಮತ್ತೆ ನೀರಲ್ಲಿ ಎಳಿತಿದ್ರು. ನ ಚ ಅಶಕನ್, ಸಾಧ್ಯವೇ ಆಗಲಿಲ್ಲ. ನಿಯುದ್ಧ, ಏನಂಗಾಯ್ತು, ಭಾರಿ ಬಲಿಟ್ಟವ ಗಜೇಂದ್ರ. ಆದರೆ ಅವನ ಬಲವೂ ಕೂಡ ಸಾಕಾಗಲಿಲ್ಲ. ಅಲ್ಲಿ ಎಲ್ಲ ಗಂಡಾನೆ ಬಂದೇಳದು, ಹೆಣ್ಣಾನೆ ಬಂದೇಳದು, ಅಷ್ಟೂರು ಸೇರಿ ಎಳೆದ್ರು. ಒಂದು ಆನೆ ಮೊಸಳೆಯ ಬಾಯಿಂದ ಹೊರಗೆ ಬರ್ಲಿಕ್ಕಾಗಲಿಲ್ಲ. ಎಂಥ ಪರಿಸ್ಥಿತಿ ನೋಡ್ರಿ. ತಥೋ ಗಜೇಂದ್ರಸ್ಯ ಸಹೋ ಬಲೋಜಸಾಂ ಕಾಲೇನ ದೀರ್ಘೇಣ. ಟ್ರೈ ಮಾಡಿದ್ರು ಅವ್ರು ಫಸ್ಟ್, ಆಗ್ಲಿಲ್ಲ ಅಂದ್ರೆ ಏನ್ ಮಾಡಿದ್ರು, ಹೋಗ್ಬಿಟ್ರು. ಆದ್ರೆ ಇವನ್ ಪ್ರಾರಬ್ಧ, ಇವಂತರೂ ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ಲೇಬೇಕಲ್ಲ. ಪ್ರಯತ್ನ ಮಾಡ್ತಾ ಇದ್ದಾನೆ. ವಿಕೃಷ್ಯಮಾಣಂ ಜಲೆ ಅವಸೀದತ ವಿಪರ್ಯವೋ ಅಪಾರಯನ್ನಾತ್ಮಕ್ಷೋಕ್ಷಣಂ ಚಿರಂ ತದ್ಯಾಮಿಮಾಂ ಬುದ್ಧಿ ಮತಾಪಪದ್ಯತ. ಈ ರೀತಿಯಾಗಿ ಅವನಿಗೆ ಒಂದು ವಿಚಾರ ಹೊಳಿತಂತಂದ್ರೆ, ಎಷ್ಟು ಒಂದ್ ದಿವಸದ್ದಾದ್ರೆ ಹೆಂಗೋ ಮಾಡ್ಬೋದ್ರಿ, 2 ದಿವಸ, 1 ವಾರ, 5 ದಿವಸ ಪ್ರವಚನ ತಾನೇ, ಸಾಯಂಕಾಲದ ಹೆಂಗ ಅಡ್ಜಸ್ಟ್ ಮಾಡ್ಬೋದು. ಇಲ್ಲ ನೀವು ಹಿಂಗೆ ಕೊಡ್ರಿ, ನಾ 1 ವರ್ಷ ಪ್ರವಚನ ಹಿಂಗೆ ಹೇಳ್ತೀನಿ ಅಂತಂದ್ರ, ಸರ್ ನಮಸ್ಕಾರ, ನೀವು ಹೇಳ್ರಿ ಸರ್, ನಾ ಆನ್ ಮಾಡಿಟ್ಟು ಹೋಗಿರ್ತೇನೆ ಅಂತಂದು ಹೇಳ್ತಾರೆ ವಿಜಯವಾಡ್ಲಾಚಾರ. ಒಂದು ಮೊಸಳೆಯಿಂದ ಬಿಡಿಸಿಕೊಳ್ಳಲಿಕ್ಕೆ 1000 ವರ್ಷ ಬೇಕಾಯ್ತು. ಆ 1000 ವರ್ಷ ಏಕ ಪ್ರವೃತ್ತಿಯಿಂದ ಪ್ರಯತ್ನ ಮಾಡ್ತಾನೆ ಇದ್ದಾನೆ ಗಜೇಂದ್ರ.
ಅವನನ್ನು ನೀರಿಗೆ ಎಳೆಯಲೇಬೇಕು ಅಂತನ್ನುವಂತಹ ಪ್ರವೃತ್ತಿ ಮೊಸಳೆಯಲ್ಲಿ. ಇಬ್ಬರಿಗೂ ಕೂಡ ಆ ಹಠ ಇತ್ತು. ಆ ಹಠದ ಮಧ್ಯದಲ್ಲಿ ಗಜೇಂದ್ರನಿಗೆ ಉಪಾಯ ಸೋಚನೆ ಆಗಲಿಲ್ಲ. ಹೋಗ್ಲಿ, ಪ್ರವಚನ ಬೇಡ, ಒಂದು ವಾರ ನಾವು ಉಪವಾಸ ಇದ್ದು ನೋಡೋಣ. ಅಲ್ಲ, ಮತ್ತು ಇವರು ಎಳೆಯು ಬರದಾಗ ತಡ್ರಿ ಊಟ ಮಾಡ್ಕೊಂಡ್ ಬರ್ತೀವಂತ ಹೋಗಿ ಇದು ಮಾಡಿ ಬಂದಾರೆ ಅಲ್ಲ. 1000 ವರ್ಷ ಬರೇ ಪ್ರಯತ್ನದಲ್ಲೇ ಇದ್ದಾರೆ, ಊಟ ಗೀಟ ಬಿಟ್ಟು. ಅಂದ್ರೆ ದೈವಚೋದಿತ ಅನ್ನುವಂತಹ ಆ ಶಬ್ದಕ್ಕೂ ಇವರ ಈ ಪ್ರಯತ್ನಕ್ಕೂ ಹೊಂದಾಣಿಕೆ ಇದೆ. ಅದು ಹೀಗೆ ಆಗಬೇಕು ಅಂತಂದು ಹೇಳಿ ವಿಧಿ ಇದೆ. ಅದಕ್ಕಾಗಿಯೇ ಹೇಳ್ತಾ ಇದ್ದೇನೆ. ಅಷ್ಟಾಗಿ ಅವನು ವಿಚಾರ ಮಾಡ್ತಾನೆ. ಅಪಾರಯನ್ನಾತ್ಮ ಮೋಕ್ಷಣ. ಯಾರು ಬಂದರು, ಏನು ವಿಚಾರ ಮಾಡ್ತಾನೆ ಗಜೇಂದ್ರ ಗೊತ್ತಾ? ಕೊನೆಗೆ ನಮಾಮಿ ಮೇ ಜ್ಞಾತಯ, ನನಗೆ ಯಾವ ಜ್ಞಾತಿಗಳು ನನಗೆ ಉಪಯೋಗ ಆಗಲಿಲ್ಲ. ಆತುರಂ ಗಜಾಹ ಕುತಕ್ಕರಿಣ್ಯ, ಅಯ್ಯೋ ನನ್ನ ಬಂಧುಗಳಾದಂತಹ ಗಂಡ ಆನೆಗಳೇ ಕೆಲಸ ಮಾಡ್ಲಿಕ್ಕಾಗಲಿಲ್ಲ, ನನ್ನನ್ನು ಹೊರಗೆ ತೆಗಿಲಿಕ್ಕಾಗಲಿಲ್ಲ. ಕುತಕ್ಕರಿಣ್ಯ, ಹೆಣ್ಣಾನೆ ಏನು ಮಾಡ್ತಾವೆ? ಏನು ಮಾಡ್ಲಿಕ್ಕಾಗಲ್ಲ. ಪ್ರಭವಂತಿ ಮೋಚಿತಂ ಗ್ರಾಹೇಣ ಪಾಶೇನ ವಿಧಾತು ರಾವೃತೋ ಪ್ಯಹಂ ಚ ತಂ ಯಾಮಿ ಪರಂಪರಾಯಣಂ. ನನ್ನನ್ನು ಈ ಲೋಕದಲ್ಲಿದ್ದವರು ಯಾರೂ ಕೂಡ ಹೊರಗೆ ತೆಗಿಲಿಕ್ಕಾಗೋದಿಲ್ಲ. ಅದಕ್ಕೆ ನಾನು ಪರಂ, ಶ್ರೇಷ್ಠನಾದಂತಹ ಪರಮಾತ್ಮನನ್ನ, ಯಾರೋ ಪರಂ ಅಂತಂದ್ರೆ ಪರಂ ಅಂತಂದ್ರೆ ಬ್ರಹ್ಮಾದಿ ವಂದಿತನಾದಂತಹ ಪರಮಾತ್ಮ ಅಂತ ಅರ್ಥ ಮಾಡ್ತಾರೆ. ಅಂಥವನನ್ನು ನಾನು ಆಶ್ರಯ ಹೊಂದಬೇಕು ಅಂತ ವಿಚಾರ ಬಂತು. ಯಾವಾಗ? 1000 ವರ್ಷ ಆದ್ಮೇಲೆ. ಸಾಮಾನ್ಯ ನಮ್ದು ಪರಿಸ್ಥಿತಿ ಹೆಂಗೆ ಇರ್ತದ. ಆಮೇಲೆ ಹೇಳ್ತೇನೆ ನಾನು. ಯತ್ ಕಶ್ಚನೇಶೋ ಬಲಿನೋಂತರ ಉರಗಾತ್ ಪ್ರಚಂಡ ವೇಗಾತ್ ಅಭಿಧಾವತೋ ಭೃಶಂ ಭೀತಂ ಪ್ರಪನ್ನಂ ಪರಿಪಾತಿ ಯದ್ಭಯಾತ್ ಮೃತ್ಯುಂ ಪ್ರದಾವತ್ಯರುಣಂ ತಮೀಮಹೇ. ಅವ ಪರಮಾತ್ಮ ಕಶ್ಚನೇನಂ, ಅವನು ಲೋಕ ವಿಲಕ್ಷಣನಾದಂಥವನು, ಅಚಿಂತ್ಯ ಶಕ್ತಿ ಉಳ್ಳವನು, ಪ್ರಚಂಡ ವೇಗ. ಸಿಂಹಾಚಲ ಮಹಾತ್ಮೆಯ ಒಂದು ಶ್ಲೋಕ ಸತ್ಯಧರ್ಮರು ಬರೀತಾರೆ ಇದು ವಿಷಯಕ್ಕೆ. ದೇವರು ಹೆಂಗ್ ಬಂದ ಅಂತನ್ಲಿಕ್ಕೆ ಈ ಸ್ತೋತ್ರ ಆದ್ಮೇಲೆ ಹೇಳ್ತೇನೆ. ಹೆಂಗ್ ಬಂದ? ಸಾಮಾನ್ಯ ದೋತ್ರ ಇಟ್ಕೋಬೇಕಾದ್ರೆ ನಾವು ಹೆಂಗ್ ಮಾಡ್ತೇವೆ? ನೀರಿಗೆ ಹಾಕೋತೇವೆ. ಪ್ಯಾಂಟ್ನೇ ಬರಂಗಲ್ಲ, ನೀರಿಗೆ ರೆಡಿಯಾಗಿ ಇರ್ತಾವ. ದೋತ್ರ ಇಟ್ಕೊಳ್ಬೇಕಾದ್ರೆ ನೀರಿಗೆ ಇರ್ತಾವ. ನೀರಿಗೆ ತೀಡಿ ಶೋ. ಈಗೆಲ್ಲ ಏನಿಲ್ಲ, ಹಂಗಾರ ಹಿಂದಿನ ಹಳೆ ಜನ ನೋಡ್ರಿ, ತೀಡಿ ಅವು ನೀರಿಗೆ ಸರಿಯಾಗಿ ಬರೋತ ನಾನು ತೀಡ್ತಾ ಇರ್ತಾರ. ಅದು ಹಾಗೆ ಇರ್ಬೇಕದು ಅಂಚು. ಏನಾದರೂ ಅದು ಬಿಚ್ಚಿಟ್ರೆ ಅದು ಹಂಗೆ ಇರ್ಬೇಕದು. ಅದೊಂದು ನೀರಿಗೆ ಅದನ್ನ ಹಾಕೋತಿದ್ದಂತ ದೇವರು. ನೀವು ಕರೆದ ಆ ನೀರಿಗೆ ಹಾಕ್ಕೊಳ್ಳೋದನ್ನ ಬಿಟ್ಟು ಕೈಯಾಗ ಹಿಡ್ಕೊಂಡು ಹಂಗೆ ಬಂದಂತ. ಸಿಂಹಾಚಲ ಮಹಾತ್ಮೆ ಶ್ಲೋಕ ಕೊಟ್ಟು ಹೇಳ್ತಾರೆ, ದೇವರು ಭಕ್ತರ ಸಲುವಾಗಿ ಹೆಂಗ್ ಬರ್ತಾನ ಅಂತನ್ಲಿಕ್ಕೆ ಒಂದು ಸಭ್ಯ ವರ್ತನ ಏನಪ್ಪಾ ಅಂತಂದ್ರೆ ಎಲ್ಲ ಶಿಸ್ತು ರೆಡಿಯಾಗಿ ಹೋಗೋದು. ಕರೆದಾನಂದ ತಕ್ಷಣ ಅದನ್ನ ಕೈಯಾಗ ಹಂಗೆ ಹಿಡ್ಕೊಂಡು ನಡಿ ಅಂತಂತ ಭಾಳ ಚಂದ ಅದ. ನಾ ತೆಗೆದು ತೋರಿಸಿ ಹೇಳ್ತೀನಿ ನಿಮಗಂತ. ಆ ರೀತಿಯಾಗಿ ಅವನಿಗೆ ಗೊತ್ತಾಯ್ತು, ನನ್ನನ್ನು ಏನಪ್ಪಾ ಅಂತಂದ್ರೆ ಯಾರಾದರೂ ಉಳಿಸ್ಬೇಕು ಅಂದ್ರೆ ಅದು ದೇವರು, ಅವನನ್ನು ನಾನು ಹೊಂದಬೇಕು. ಏವಂ ವ್ಯವಸಿತೋ ಬುದ್ಧ್ಯ, ಏನು ಭಾಗವತ ರೀ, ಏವಂ ವ್ಯವಸಿತೋ ಬುದ್ಧ್ಯ ಸಮಾಧಾಯ ಮನೋರುಧಿ. ಮನಸ್ಸಿನಲ್ಲಿರುವಂತಹ ಆ ಮೊಸಳೆ ಮೇಲಿರುವಂತಹ ದ್ವೇಷ ಬಿಟ್ಟ. ವ್ಯವಸ್ಥಿತ ಬುದ್ಧಿ, ಮನಸ್ಸನ್ನು ಸಮಾಧಾನ ಕಾಮಾಗಿ ತಗೊಂಬಂದು ಮನೋರುಧಿ ಜಜಾಪ ಪರಮಂ ಮಂತ್ರಂ, ತಾನು ಉತ್ತಮವಾದಂತಹ ಮಂತ್ರವನ್ನು ಜಾಪನ ಮಾಡ್ತಾನೆ. ಅಲ್ರಿ ಆನಿಗೆ ಹೆಂಗ್ರಿ ಜಪ? ಅದಕ್ಕೆ ಆಚಾರ್ಯ ಹೇಳ್ತಾರೆ, ಪ್ರಾಗ್ಜನ್ಮ ಅನುಶಿಕ್ಷಿತಂ, ಹಿಂದಿನ ಜನ್ಮದಲ್ಲಿ ಅವನಿಗೆ ಉಪದಿಷ್ಟವಾದಂತಹ ಮಂತ್ರವನ್ನು ನೆನೆಸ್ಕೊಂಡಂತೆ. ಸದ್ಧರ್ಮರು ಬರೀತಾರಲ್ಲಿ ಪ್ರಾಗ್ಜನ್ಮ. ಹೌದು, ಅವನಿಗೆ ಹಿಂದಿನ ಜನ್ಮದ ವ್ಯವಸಾನ ಇತ್ತು. ಹಿಂಗಾಗೇನೆ ಪ್ರಾಗ್ಜನ್ಮ. ಮಂತ್ರ ಹೆಂಗಿದೆ, ಮಂತ್ರದ ಜಪ ಹೆಂಗಿದೆ ಅಂತಂದ್ರೆ ದೇವರ ಪ್ರತ್ಯಕ್ಷ ಆಗ್ತಾನ.
ಆ ಮಂತ್ರ ಜಪದಿಂದ ದೇವರ ಪ್ರತ್ಯಕ್ಷ ಆಗ್ತಾನಂತಂದ್ರ ಅದು ಉಪದಿಷ್ಟವಾಗಿರ್ಬೇಕಲ್ಲ ಮಂತ್ರ. ಅದಕ್ಕಾಗಿ ಪ್ರಾಗ್ಜನ್ಮ. ಚಲಾರ್ಯಾಚಾರಂತರು ನಾರದೇನ ದತ್ತಂ ಅಂತ ಹೇಳ್ತಾರೆ. ಅಂದ್ರೆ ಇನ್ನೊಬ್ರು ಯಾರೋ ಉಪದೇಶ ಮಾಡಿರ್ಬೇಕದು. ಉಪದೇಶ ಮಾಡಿದಾಗ ಸಿದ್ಧಿ ಆಗತ್ತೆ. ಹಿಂದಿನ ಜನ್ಮದಲ್ಲಿ ಉಪದಿಷ್ಟವಾದಂತಹ ಮಂತ್ರವನ್ನ ಈ ಗಜೇಂದ್ರನಾದಾಗ ಅದನ್ನ ನೆನೆಸಿಕೊಂಡು ಜಪ ಮಾಡ್ತಾನೆ. ಆ ಉಪದಿಷ್ಟವಾದಂಥ ಮಂತ್ರವನ್ನ ಜಪಿಸ್ತಾನೆ. ಜಪಿಸಿ ಏನು ಒಂದು ಸಲ ಹೆಂಕಪ್ಪ ಅಂತ ಅನ್ಕೊಂಡು ಬಂದ್ಬಿಡ್ದು. ಅಲ್ಲ, ಜಪ ಅಂತಂದ್ರೆ ಅದನ್ನ ಆವರ್ತಿ ಮಾಡೋದೇ ಜಪ. ಆ ರೀತಿಯಾಗಿ ಜಪ ಮಾಡ್ತಾನೆ. ಗಜೇಂದ್ರ ಉವಾಚ ಓಂ ನಮೋ ಭಗವತೆ ತಸ್ಮೈ ಯತ ಏತಚ್ಚತಾತ್ಮಂ ತದಾತ್ಮಕಂ ಪುರುಷಾಯಾದಿ ಬೀಜಾಯ ಪರೇಶಾಯ ಹಿ ಧೀಮಹಿ. ದೇಶಗಾಲ ಗುಣಕ್ಕೆ ಪರಿಪೂರ್ಣನಾಗಿ ವ್ಯಾಪ್ತನಾದಂತಹ ಸ್ವಾಮಿ, ನಿರ್ದೋಷನಾದ ಸ್ವಾಮಿ. ಅವನು ಪುರುಷಾಯ ಆದಿ ಬೀಜಾಯ ಪರಮಾತ್ಮ ಚಿತ್ ಸ್ವರೂಪ. ಅವನು ಸುಖರೂಪನಾಗಿದ್ದಾನೆ. ಎಂಥ ಸುಖರೂಪ ಅಂದ್ರೆ ಅಪ್ರಾಕೃತವಾದ ಸುಖದಿಂದ ಪೂರ್ಣನಾಗಿರುವಂತಹ ಪರಮಾತ್ಮ. ಅಂಥವನು ವಾಸುದೇವ ರೂಪಿ. ಅಂತಹ ಪರಮಾತ್ಮನನ್ನ ಮೋಕ್ಷದಲ್ಲಿ ಆನಂದ ಕೊಡುವಂಥವನು. ಅದಕ್ಕೆ ಚಿದಾತ್ಮಕ ಅಂತಂದು ಹೇಳ್ತಾರೆ. ಯಸ್ಮಿನ್ನಿದಂ ಯದಶ್ಚೇದಂ ಏನೇದಂ ಯಂ ಇದಂ ಸ್ವಯಂ ಯೋ ಅಸ್ಮಾತ್ ಪರಸ್ತಾಚ್ಚ ಪರಸ್ತಂ ಪ್ರಪದ್ಯತೆ. ಪರಮಾತ್ಮ ಯಾರಲ್ಲಿ ಲಯ ಹೊಂದುತ್ತೋ, ಪರಮಾತ್ಮ ಯಾವ ವಸ್ತುವನ್ನು ಸೃಷ್ಟಿ ಮಾಡ್ತಾನೋ, ಎಲ್ಲ ಪ್ರವೃತ್ತಿ ಯಾರಿಂದ ಆಗುತ್ತೋ, ಯಾರು ಯಾವ ಯಾವ ವಸ್ತುವಿಗೆ ಅಸ್ತಿತ್ವವನ್ನು ಕೊಡ್ತಾರೋ, ಯಾರು ಸ್ವತಂತ್ರನಾಗಿ ಎಲ್ಲಕ್ಕೂ ನಿಯಾಮಕನಾಗಿದ್ದಾನೋ, ಯಾರು ಮುಕ್ತರಿಗೂ ಕೂಡ ನಿಯಮನ ಮಾಡ್ತಾನೋ ಅಂಥವನು ಯಹ ಸ್ವಾತ್ಮನಿದಂ ನಿಜಮಾಯೆಯ ಅರ್ಪಿತಂ ಕ್ವಚಿತ್ ವಿಭಾತಂ ಕ್ವಚ ತತ್ತಿರೋಹಿತಂ. ಯಾವನು ಸ್ವತಂತ್ರನಾಗಿ ತನ್ನದೇ ಆದಂತಹ ಉದರದಲ್ಲಿ ಇಡೀ ಬ್ರಹ್ಮಾಂಡವನ್ನು ಇಟ್ಕೊಂಡಿದ್ದಾನೆ. ಸೃಷ್ಟಿ ಕಾಲದಲ್ಲಿ ಎಲ್ಲ ಜೀವರಿಗೆ ಅವನು ಸೃಷ್ಟಿಯನ್ನು ಮಾಡ್ತಾನೆ. ಸುಶಕ್ತಿ ಕಾಲದಲ್ಲಿ ಕಾಣಂಗಿಲ್ಲ, ಎಲ್ಲರನ್ನೂ ಒಲಿಸ್ಬಿಡ್ತಾನೆ. ಈ ರೀತಿಯಾಗಿ ಪರಮಾತ್ಮನಿಗೆ ಎಲ್ಲದಕ್ಕೂ ಜ್ಞಾನವನ್ನು ಕೊಡ್ತಾನೆ, ಎಲ್ಲರಿಗೂ ಅಜ್ಞಾನವನ್ನು ಕೊಡ್ತಾನೆ. ಅವನು ಮೂಲಾಶ್ರಯ. ಕಾಲೇನ ಪಂಚತ್ವಮಿತೇಶ ಕೃಷ್ಣಶೋ ಲೋಕೇಶು ಲೀನೇಶು ಸರ್ವಹೇತುಷು. ಪಂಚಭೂತಗಳಿಂದ ನಿರ್ಮಾಣ ಮಾಡ್ತಾನೆ. ಆ ಪಂಚಭೂತಗಳಿಂದ ಈ ಇಡೀ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಅದರಲ್ಲಿಂದ ಲಯವನ್ನೂ ಮಾಡ್ತಾನೆ. ದೇವರ ಸೃಷ್ಟಿ ನೋಡ್ರಿ, ಹೇಗೆ ಸೃಷ್ಟಿ ಮಾಡ್ತಾನೋ ಹಾಗೆ ಲಯನೂ ಮಾಡ್ತಾನೆ ಅಂತಂದು ಹೇಳ್ತಾ ಇದ್ದಾರೆ. ನ ಯಸ್ಯ ದೇವ ಋಷಯ ಪದಂ ವಿದುಹು ಜಂತುರ್ ಪುನಃ ಕೋರ್ಹತಿ ಗಂತುಮಿತೀರಿತಂ ಯಥಾ ನಟಸ್ಯಾಕೃತಿಭಿರ್ ವಿಚೇಷ್ಟಿತೋ ದುರಂತಯಾನು ಕ್ರಮದಸ್ಸ ಮಾತು. ಯಾವ ದೇವತೆಗಳು ಅವನನ್ನು ತಿಳಿಲಿಕ್ಕಾಗಂಗಿಲ್ಲ, ಯಾವ ಋಷಿಗಳು ಕೂಡ ಅವನನ್ನು ತಿಳಿಲಿಕ್ಕಾಗೋದಿಲ್ಲ. ಮತ್ತೆ ಹೆಂಗ ಹುಟ್ಟಿದ ಯಾವ ಜೀವಿಯೂ ಕೂಡ ಅವನನ್ನು ಪೂರ್ಣವಾಗಿ ತಿಳಿಲಿಕ್ಕೆ ಆಗೋದಿಲ್ಲ. ಮತ್ತೇನ್ ಮಾಡೋದು? ಯಥಾ ಯಾವ ರೀತಿಯಾಗಿ ನಟನ ಅವನು ಹೇಳಿದಂತೆ ಯಾವ ರೀತಿಯಾಗಿ ಅವನ್ನ ನಮಗೆ ಕಳಿಸ್ಕೊಡ್ತಾನೋ ಆ ರೀತಿಯಾಗಿ ಇಲ್ಲಿ ಬಂದು ನಟನ ಮಾಡಬೇಕು, ಹೋಗ್ಬೇಕು, ಬೇರೆ ಏನಿಲ್ಲ. ದುರಂತಯಾನುಕ್ರಮಣ. ಆ ದೇವರು ಇದೆಲ್ಲ ಅತಿಕ್ರಮಿಸಿ ನನಗೆ ಕಾಪಾಡಲಿ ಅಂತಂದು ಹೇಳಿ ನ ವಿದ್ಯತೆ ಯಸ್ಯ ಚ ಜನ್ಮ ಕರ್ಮವಾ ನ ನಾಮ ರೂಪೇ ಗುಣದೋಷ ಏವವ ತಥಾಪಿ ಲೋಕಸ್ಯ ಚ ಸಂಭವಾಯ ಸ್ವಮಾಯಯಾವಾನ್ಯನುಕಾಲ ಮುರ್ಚತಿ. ಈ ಜಗತ್ತು ಕರ್ಮದ ಅಧೀನ, ಜನ್ಮವಿಲ್ಲ ಅಂತೇನು ಹೇಳ್ತಾರೆ, ಅದು ತಪ್ಪುದು. ಎಲ್ಲವೂ ಕೂಡ ಅವನ ಅಧೀನ. ಕರ್ಮ ಹೇಗೆ ಮಾಡ್ತಾನೆ, ದೇವರು ಅದನ್ನು ಅನುಗ್ರಹ ಮಾಡಿ ಅವರಿಗೆ ಅನುಗ್ರಹ ಮಾಡ್ತಾನೆ. ಫಲಪ್ರಾಪ್ತಿಯಾಗುವುದಕ್ಕೂ ಕೂಡ ಪರಮಾತ್ಮನೇ ಕಾರಣ, ಕರ್ಮವನ್ನು ಮಾಡೋದಕ್ಕೂ ಕೂಡ ಪರಮಾತ್ಮನೇ ಕಾರಣ. ಅದಕ್ಕಾಗಿ ತಸ್ಮೈ ನಮಃ ಪರೇಶಾಯ. ಅವನು ಬ್ರಹ್ಮದೇವರಿಗೆ ಅನುಗ್ರಹ ಮಾಡಿದಂತಹ ಪರಮಾತ್ಮ. ಅವನು ಪ್ರಾಕೃತ ರೂಪದಿಂದ ಪ್ರಾಕೃತ ರೂಪ ಇಲ್ಲ ಅವನಿಗೆ, ಅಂಥವನು ವಿಚಿತ್ರ ಲೀಲೆಯನ್ನು ಮಾಡ್ತಾನೆ. ನಮ್ಮ ಆತ್ಮ ಪ್ರದೀಪಾಯ. ಸಾಕ್ಷಿಣೇ ಪರಮಾತ್ಮನೇ, ಬೇಕಾದಷ್ಟು ಸ್ತೋತ್ರ ಮಾಡ್ತಾನೆ. ಕ್ಷೇತ್ರಜ್ಞಾಯ ನಮಸ್ತುಭ್ಯಂ ಸರ್ವಾಧ್ಯಕ್ಷಾಯ ಸಾಕ್ಷಿಣೇ ಪುರುಷಾಯ ಆತ್ಮಮೂಲಾಯ ಮೂಲ ಪ್ರಕೃತಯೇ ನಮಃ ಅಂತೆಂದು ಹೇಳಿ ಸರ್ವೇಂದ್ರಿಯ ಗುಣದೃಷ್ಟೇ ಸರ್ವ ಪ್ರತ್ಯಯವೇ ಹರಿ. ಎಲ್ಲ ಇಂದ್ರಿಯಗಳಿಗೂ ಕೂಡ ಈ ಏನು ಪಂಚಭೂತಗಳಿಂದ ನಿರ್ಮಿತವಾದಂತಹ ಏನು ಇಂದ್ರಿಯಗಳಿವೆ
ಆ ಎಲ್ಲ ಇಂದ್ರಿಯಗಳಿಗೆ ಅವನನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಆ ಶಕ್ತಿ ಅವನೇ ಕೊಡಬೇಕು. ಎಲ್ಲ ಜ್ಞಾನಕ್ಕೂ ಕೂಡ ಅವನೇ ಕರ. ಸುಳ್ಳು ಪ್ರತಿಷ್ಠೆ ಏನೂ ಅವನಿಗೆ ಬೇಕಾಗಿಲ್ಲ. ಯಾವಾಗಲೂ ಶುದ್ಧ ಅಂಥವನು ಸರ್ವತ್ರ ಸದಾ ಅಭಾಸಾಯತೆ ನಮಃ. ಎಂತಹ ಪರಮಾತ್ಮ, ನಿನಗೆ ನಮಸ್ಕಾರೇ. ನಮೋ ನಮಸ್ತೆ ಅಖಿಲ ಕಾರಣಾಯ ನಾರಾಯಣ ಮೂರ್ತಿ ವಿನಾಶನಾಯ ಸರ್ವಾಗಮಾಜ್ಞಾಯ ಮಹಾರ್ಣವಾಯ ನಮೋ ಅಪವರ್ಗಾಯ ಪರಾಯಣಾಯ ಅಂತ ಹೇಳಿ ಪರಮಾತ್ಮ ಪ್ರಪಂಚದಕ್ಕ ಎಲ್ಲದಕ್ಕೂ ಕಾರಣಭೂತನಾದಂತಹ, ದುಃಖವನ್ನು ನಾಶ ಮಾಡುವಂತಹ ವಿಶಿಷ್ಟನಾದಂತಹ ನಾರಾಯಣ ನಿನಗೆ ನಮಸ್ಕಾರ. ಎಲ್ಲ ಶಾಸ್ತ್ರಗಳಿಂದ ಪ್ರತಿಪಾದ್ಯನಾದಂತಹ ಪರಮಾತ್ಮ, ನೀನು ನಮಗೆ ಮೋಕ್ಷವನ್ನು ಕೊಡ್ತೀಯ, ನಿನಗೆ ನಮಸ್ಕಾರ ಅಂತಂದು ಹೇಳಿ ಮಾಡಿ ಆಮೇಲೆ ಏನು ಹೇಳ್ತಾನ, ಇಷ್ಟೆಲ್ಲ ಸ್ತೋತ್ರ ಮಾಡಿದ ಕೂಡಲೇ ನಾನೇ ಮಾಡಿದ್ರಿ ಅಂತಂದು ಬರ್ಕೋತೀವಿ ನಾವು. ಅವನು ಹಂಗಲ್ಲ. ಏಕಾಂತಿನೋ ಯಸ್ಯ ನ ಕಿಂಚನಾರ್ಥಂ ವಾಂಛಂತಿ ಏವೇ ಭಗವತ್ ಪ್ರಧಾನ ಅತ್ಯದ್ಭುತಂ ಯಚ್ಚರಿತಂ ಸುಮಂಗಲಂ ಗಾಯಂತಂ ಆನಂದ ಸಮುದ್ರಮಗ್ನ. ನಾನು ಅಲ್ಪ ಸಣ್ಣ ಭಕ್ತ ಸ್ವಾಮಿ, ನಾನಿನ್ನು ಬೇಡ್ತಾ ಇದ್ದೀನಿ. ಏಕಾಂತ ಭಕ್ತರಿಗೆ ಎಲ್ಲ ಕೊಡ್ತೀನಿ. ಯಾರು ಏನೂ ಕೇಳಂಗಿಲ್ಲ, ಅವ್ರಿಗೆಲ್ಲ ಕೊಡ್ತಿ. ಯಾರು ಕೇಳ್ತಾರ ಅದಕ್ಕೆ ಅವ್ರಿಗೆ ಅದೇ ಕೊಡ್ತಿ. ದೇವ್ರಿಗೆ ಮನಿ ಬೇಕು, ಮನಿ ಅಷ್ಟೇ ಕೊಡ್ತಾನ, ಸುಖ ಕೊಡಲ್ಲ. ಸ್ವಾಮಿ ಸುಖ ಬೇಕು, ಸುಖ ಕೊಡ್ತಾನೆ, ಮುಂದಿನ ದಿನ ಕೊಡಂಗಿಲ್ಲ. ನಿನ್ನ ಇಚ್ಛಾ ಏನಾದರೂ ಕೊಡು, ನನ್ನ ಯೋಗ್ಯತೆ ಗೊತ್ತದ, ನಾ ಹೆಂಗೆ ಉದ್ಧಾರ ಆಗೋದು ನಿನಗೆ ಗೊತ್ತದ, ಅದನ್ನ ಅನುಗ್ರಹ ಮಾಡು ಅಂತ ಕೇಳಿದ್ರಿ ಅಂದರೆ ಎಲ್ಲ ಕೊಡ್ತಾನೆ. ಸ್ವಲ್ಪ ಸುಖ, ಸ್ವಲ್ಪ ದುಃಖ, ಸ್ವಲ್ಪ ಶಾಂತಿ, ನಮ್ಮ ಯೋಗ್ಯತಾ ಅವನು ಡಿಸೈಡ್ ಮಾಡೋ. ನಾವೇ ಡಿಸೈಡ್ ಮಾಡಿ ಸ್ವಾಮಿ ಒಂದು ಕಾರ್ ಇದ್ರೆ ಚೆನ್ನಾಗಿರ್ತಿತ್ತು, ಕಾರ್ ಕೊಟ್ಟ, ತಗೊಂಡು ಮನೆಗೆ ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಯ್ತು ಅಷ್ಟೇ. ಅದಕ್ಕಾಗಿ ಹೇಳ್ತಾನೆ, ಯಾವುದು ನನಗೆ ಯೋಗ್ಯ ಅದನ್ನು ಕೊಡು, ಯಾವುದು ನನಗೆ ಯೋಗ್ಯನೋ ಅದನ್ನು ಕೊಡು. ನಾ ಅಲ್ಪ ಭಕ್ತಿ ಇದ್ದೀನಿ ಸ್ವಾಮಿ, ನಿನಗೆಲ್ಲ ಗೊತ್ತು. ನೀನು ಯಾರು ಕೇಳ್ತಾರಲ್ಲ ಅದಕ್ಕೆ ನೀ ಅವ್ರಿಗೆ ಕೊಡ್ತಿ, ಯಾರು ಕೇಳಂಗಿಲ್ಲಲ್ಲ ಅವ್ರಿಗೆಲ್ಲ ಕೊಡ್ತಿ. ಅದಕ್ಕಾಗಿ ನಿನಗೆ ತಮಕ್ಷರಂ ಪರಂ ಬ್ರಹ್ಮಂ ಪರೇಶಂ ಅವ್ಯಕ್ತಾತ್ಮನಂ ಯಸ್ಯ ಬ್ರಹ್ಮಾದಯೋ ದೇವ. ಯಾವ ಎಲ್ಲ ಬ್ರಹ್ಮಾದಿ ದೇವತೆಗಳು, ವೇದಗಳು, ಲೋಕ ಎಲ್ಲ ಲೋಕಗಳು ನಿನ್ನ ರಾಮ ರೂಪಗಳನ್ನು ಧಾರಣೆ ಮಾಡಿದ್ದಾರೆ. ನಿನ್ನ ರಾಮ ರೂಪಗಳನ್ನೆಲ್ಲ ಇಡೀ ಜಗತ್ತು ಧಾರಣೆ ಮಾಡಿದೆ. ಅಂತಹ ಪರಮಾತ್ಮೇ ನಿನಗೆ ನಮಸ್ಕಾರ ಅಂತಂದು ಹೇಳಿ ಹೇಳ್ತಾರೆ. ನಾಯಂ ವೇದ ಸಮಾತ್ಮಾನಂ ಎದೃಚ್ಛಯ ಅಹಂ ಧಿಯ. ನಾನೇನು ಮಾಡ್ತಾ ಇಲ್ಲ, ನೀನು ನಾನೇ ಸ್ವತಂತ್ರ ಅನ್ನೋ ಬುದ್ಧಿಯನ್ನು ಕೊಟ್ಟು ಎಲ್ಲರನ್ನ ನರಕಕ್ಕೂ ಹಾಕ್ತೀಯ, ಅದನ್ನು ನನಗೆ ಕೊಡಬೇಡ ಅಂತಂದು ಹೇಳಿ ಹೇಳಿದಾಗೆ ತಂ ದುರಂತೆ ಮಾಹಾತ್ಮ್ಯಂ ಭಗವಂತಂ ನತೋಸ್ಮ್ಯಹಂ. ಏನು ಹೇಳ್ತಾರೆ ಅಂತಂದರೆ, ನಾನೇ ಮಾಡಿದೆ ಅಂತಂದು ಹೇಳಿ ನೀ ನನಗೆ ಆ ಬುದ್ಧಿಯನ್ನು ಕೊಡಬೇಡ ಸ್ವಾಮಿ, ಅಂತ ಬುದ್ಧಿಯನ್ನು ಕೊಡದೆ ಇದ್ದಂಗೆ ನನಗೆ ಅನುಗ್ರಹ ಮಾಡು ಅಂತಂದು ಹೇಳಿ ಪ್ರಾರ್ಥನೆ ಮಾಡ್ತಾನೆ. ಸುಮಾರು ಒಂದು 20-22 ಶ್ಲೋಕ ಸ್ತೋತ್ರ ಮಾಡ್ತಾನೆ. ಮಾಡಿ ಆಗ ಏವಂ ಗಜೇಂದ್ರ ಮುಪವರ್ಣಿತಂ ನಿರ್ವಿಶೇಷಂ ಬ್ರಹ್ಮಾದಯೋ ವಿವಿಧ ಲಿಂಗ ವಿಧಾಮಾನಾಹ ನೈತೆ ಯದೋಪ ನಿಖಿಲಾತ್ಮಕ ತತ್ರಾಖಿಲಾಮರದ್ ಹವಿರಾಜ. ಇಷ್ಟು ಹೇಳಿದ ಮೇಲೆ ಪರಮಾತ್ಮ ಏನು ಮಾಡಬೇಕು? ತಮ್ ತದ್ವರ್ಣ ಉಪಲಭ್ಯ ಜಗನ್ನಿವಾಸ ಸ್ತೋತ್ರಂ ನಿಶಂಬ್ಯ ದಿವಿಜೈ ಸಹ ಸಂಸ್ತುತವದ್ಭಿ ಛಂದೋಮಯೇನ ಗರುಡೇನ ಸಮೂಹ ಮಾನ್ಯ ಚಕ್ರಾಯುಧೋಭ್ಯಗ ಅಭ್ಯಗಮದಾಶು ಯಥೋ ಗಜೇಂದ್ರ. ಇಷ್ಟು ಸ್ತೋತ್ರ ಮಾಡ್ತಾ ಇದ್ದ. ದೇವರು ಓಡಿ ಬಂದು ದೇವರು ಅನುಗ್ರಹ ಮಾಡ್ತಾನೆ. ಹೇಗೆ ಅನುಗ್ರಹ ಮಾಡ್ತಾನೆ ಅಂತಂದ್ರೆ, ಚಕ್ರವನ್ನು ತೆಗೆದು ಬಿಟ್ಟು ಅದನ್ನು ವ್ಯವಸ್ಥಿತ ಅಂತಂದು ಹೆಂಗೆ ಹೇಳ್ತಾರೆ ಅಂತಂದ್ರೆ, ದೇವರು ನನ್ನನ್ನು ಕಾಪಾಡು ಅಂತನ್ನುವಂತಹ ಶಬ್ದ ಇನ್ನ ಮುಗಿದಿರ್ಲಿಲ್ಲಂತೆ. ಅಂದ್ರೆ ಗಜೇಂದ್ರನ ವಾಕ್ಯ ಪೂರ್ಣ ಆಗೋ ಪುರುಸದ್ಗಿಲ್ದೆ ದೇವರು ಬಂದು ಮೊಸಳೆಯಿಂದ ಹೊಡೆದು ಬಿಟ್ಟಿದ್ದ. ಅವ್ಯವಹಿತ ಕ್ಷಣ ಅಂತಂದು ಹೇಳ್ತಾರೆ. ಹಿಂಗ ಮುಗಿಯೋದಕ್ಕೆ ಸಂಹಾರ ಮಾಡಿಬಿಡ್ತಾನೆ. ಅಷ್ಟು ದೇವರು ಅನುಗ್ರಹ ಮಾಡ್ತಾನೆ. ಆ ಹಿಮಾಚಲ ಮಹಾತ್ಮೆ ಅಂತ ಹೇಳಿದ್ನಲ್ಲ, ನಿರಿಗೆ ಹಿಡ್ಕೊಂಡು ಬಂದಂತ ಅಷ್ಟೇ ಹೇಳಿದ. ಅಷ್ಟೇ ಅಲ್ಲ, 3 ಲೋಕ ತಿರುಗಿ ಬಂದು ಗರುಡು ಸುಸ್ತಾಗಿದ್ದಂತ.
ಶಾಂತ ಅಂತ ಗರುಡನಿಗೆ ನಿಂಗೆ ಶಾಂತ ಆಗ್ಯದಲ್ಲ ನಡಿ ಅಂಥೇಳಿ ಅಮೃತವನ್ನು ತನ್ನ ಕೈಯಿಂದ ಗರುಡನಿಗೆ ಕುಡಿಸ್ತಾ ಅವನು ಕರ್ಕೊಂಡು ಹೋಗ್ತಾನಂತ. ಈ ಟ್ರಾವೆಲ್ನಾಗ ಕುಡಿಯೋದು ತಿನ್ನೋದು ಮೊದಲಿಗೆ ಶುರು ಆಗಿದ್ದೆ ಅಲ್ಲಿ ದೇವರಿಂದ. ಗರುಡನಿಗೆ ಅಮೃತವನ್ನ ಕುಡಿಸ್ತಾ ಕುಡಿಸ್ತಾ ಕರ್ಕೊಂಡು ಹೋಗ್ತಾನಂತ. ಅಷ್ಟು ಅದಕ್ಕೆಲ್ಲ ಗೊತ್ತದ. ಮಡದಿಗೆ ಹೇಳದೆ ದುಡು ಬಂದ ಅಂದ್ರೆ ಸಾಮಾನ್ಯ ಅದೆಲ್ಲ ನಿಮ್ಗೆ ಗೊತ್ತು. ಏನ್ರ ಇದ್ರೆ ಹೆಂಡತಿ ಹೇಳಿ ಹೋಗ್ಬೇಕು ಹೊರಗೆ. ದೇವರಿಗೆ ಎಷ್ಟು ಭಕ್ತರ ಮೇಲೆ ಅನುಗ್ರಹ ಮಾಡುವಂತಹ ಕಾತರ ಅಂತಂದ್ರೆ ಮನೆಯಾಗಿನಕ್ಕಿಗೂ ಹೇಳಲಾರ್ದ ಹೋಗ್ಬಿಡ್ತು. ಅಷ್ಟವನಿಗೆ ಭಕ್ತರ ಮೇಲೆ ಅನುಗ್ರಹ ಮಾಡುವಂತಹ ತವಕ. ಹರಿನಾಮಕನಾದಂತಹ ಪರಮಾತ್ಮನ ಅನುಗ್ರಹ ಗಜೇಂದ್ರನ ಮೇಲೆ ಎಷ್ಟಾಗಬೇಕು. ದಾಸರು ಇದಕ್ಕೆ ವ್ಯವಸ್ಥೆ ಮಾಡ್ತಾರೆ, ಟಿಪ್ಪಣಿಗಾರರು ಅದನ್ನ ಉಲ್ಲೇಖ ಮಾಡ್ತಾರೆ. ಫಸ್ಟ್ ಬಂದು ಏನ್ ಮಾಡಿದ, ಗಜೇಂದ್ರನ ನೋಡ್ಲಿಲ್ಲವ, ಮೊಸಳೆ ನೋಡದ. ಯಾಕ? ನನ್ನ ಭಕ್ತನಾದ ಗಜೇಂದ್ರನ ಕಾಲ ಹಿಡಿದಿಲ್ಲ, ಫಸ್ಟ್ ನಿನ್ನ ಉದ್ಧಾರ, ಆಮೇಲೆ ಅವನ ಉದ್ಧಾರ. ನನ್ನ ಭಕ್ತರ ಕಾಲು ಹಿಡಿದಿಯಲ್ಲ 1000 ವರ್ಷ, ಫಸ್ಟ್ ನಿಂದ ಉದ್ಧಾರ, ಆಮೇಲೆ ಗಜೇಂದ್ರನ ಉದ್ಧಾರ. ಅಲ್ಲ ಮತ್ತಿಷ್ಟೇ ಇವರೆಲ್ಲ ಇಷ್ಟೆಲ್ಲ 1000 ವರ್ಷ ಹಿಡ್ಕೊಂಡೇ ಇದ್ರಲ್ಲ, ಇದೇನಾದ್ರೂ ಫ್ಲಾಶ್ ಬ್ಯಾಕ್ ಇರಬೇಕು. ಖಂಡಿತ ಇದೆ. ಆನಿ ಮೊಸಳೆ ಆಗಿ ಹಾಹಾ ಹೂಹು ಗಂಧರ್ವರಿಬ್ರು ಆಟ ಆಡ್ಲಿಕ್ಕೆ, ದೇವಲರ ಶಾಪ ಅದು, ದೇವಲರಿಗೆ ಮುಂದೆ ಆಟ ಆಡ್ಲಿಕ್ಕೆ ಹೋಗಿದ್ರಂತೇವ್ರು. ಒಬ್ಬವ ಬಂದು ಮೊಸಳೆಯಾಗಿ ಅಂಜಿಸ್ತಿದ್ದಂತೆ, ಮೇಲೆ ಮದಮತ್ತವಾಗಿರುವಂತಹ ಆನಿ ಬಂದು ಅಂಜಿಸ್ತಿದ್ದಂತ. ಅವ್ರಿಗೆ ಯಾಕೆ ಹಿಂಗಾಗ್ಲಿಕ್ಕತ್ತದ ಅಂತ ವಿಚಾರ ಮಾಡಿ ನೋಡಿದಾಗ, ಇವ್ರು ನನ್ನ ಜೊತೆ ಆಟ ಆಡ್ತಾ ಇದ್ದಾರೆ, ಇಬ್ರು ಮತ್ತರಾಗಿರಿ, ಇಬ್ರು ಏನಪ್ಪಾ ಅಂತಂದ್ರೆ ಮೊಸಳೆಯಾಗಿ ಬೀಳ್ರಿ, ಆನೆಯಾಗಿ ಬೀಳ್ರಿ ನಾವು ಅಂತೇಳಿ. ಇವರು ಹಿಂದೆ ಒಬ್ಬ ರಾಜ ಆಗಿ ಹುಟ್ಟಿರ್ತಾನಿವ. ಯಾಕ ಅಂತಂದ್ರೆ ಆಟ ಆಡೋ ಅವ್ರ ಜೊತೆ ಚೇಷ್ಟೆ ಮಾಡೋ ಸಮಯದಲ್ಲಿ ಇವ ಏನ್ ಮಾಡಿರ್ತಾನಂತಂದ್ರೆ ಆ ದೇವಲರನ್ನ ಆ ಸೊಂಡಿ ಒಳಗೆ ಹಿಡ್ಕೊಂಡು ಹಿಂಗ್ 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 ಮಾಡಿರ್ತಾನಂತ. ಗಂಗಾ ನದಿ ತೀರದಲ್ಲಿ ಒಬ್ಬ ಜ್ಞಾನಿಗೆ ಸ್ವಲ್ಪ ಸುಖ ಕೊಟ್ಟಿದ್ದಕ್ಕೆ ಅವನಿಗೆ ರಾಜ ಆಗಿ ಆಮೇಲೆ ಏನಪ್ಪಾ ಅಂದ್ರೆ ಆನೆ ಆಗ್ತಾನ. ಅವ ಡೈರೆಕ್ಟ್ ಮೊಸಳೆನೇ ಆಗ್ತಾನೆ, ಇವ ರಾಜ ಆಗಿ ಆಗ್ತಾನೆ. ಯಾಕಂದ್ರೆ ಗಂಗಾ ನದಿ ತೀರದಾಗ ಸ್ವಲ್ಪ ಸುಖ ದೇವಲರಿಗೆ ಕೊಟ್ಟಿದ್ದ. ಅದು ಏನು ಅಜ್ಞಾತವಾಗಿ, ಜ್ಞಾತವಾಗಿ ತಪ್ಪನ್ನು ಮಾಡಿದ್ದ. ಜ್ಞಾನಿಗಳಿಗೆ ತೊಂದರೆ ಕೊಡಬಾರ್ದು ಅಂತ ಗೊತ್ತಿದ್ರು ಕೂಡ ಅವ್ರಿಗೆ ಏನಪ್ಪಾ ಅಂತಂದ್ರೆ ಚೇಷ್ಟಾ ಮಾಡಿದ್ರು. ಹೀಗಾಗಿ ಇಬ್ಬರೂ ಕೂಡ ಇವರು ಬಂದು ತೊಂದರೆಗೆ ಈಡಾಗಿದ್ರು. ಅದನ್ನು ಪರಿಹಾರ ಮಾಡ್ಲಿಕ್ಕೆ ಸಾಕ್ಷಾತ್ ದೇವರೇ ಬಂದು ಅನುಗ್ರಹ ಮಾಡಿದ್ದ. ಸ್ವಂತ ಸರಸ್ವರ ಬಲೇನ ಬಲೆ ಗೃಹೀತ ಆರ್ತೋ ದೃಷ್ಟ್ವಾತ್ಮ ರುದ್ಮತಿ ಹರಿಂಚ ಉಪಾತ್ತ ಚಕ್ರಂ ಉಚ್ಛಿಪ್ಯ ಸಾಂಭುಜಕರಂ ಗಿರಿಮಾಹ ಕೃಚ್ಛ ನಾರಾಯಣ ಕಿಲೋ ಗುರು ಭಗವನ್ ನಮಸ್ತೆ. ಆ ಸರೋವರದಲ್ಲಿದ್ದಂತಹ ಆ ಮೊಸಳೆಯನ್ನ ಬಿಡಿಸ್ಲಿಕ್ಕಾಗಿ ದೇವರು ಚಕ್ರದಿಂದ ಹೊಡೆದಿದ್ದಾನೆ. ಹೊಡೆದಾದ ಮೇಲೆ ಗರುಡನ ಚಕ್ರ ಬಂದು ಬಿತ್ತು, ಮೊಸಳೆ ಬಾಯಿ ಬಿಡ್ತು. ಆಗ ಎಲ್ಲರೂ ಇಷ್ಟಲ್ಲಿ ಏನ್ ಮಾಡಿದ್ದ ಅಂತಂದ್ರೆ, ದೇವರು ಬಂದ ತಕ್ಷಣ ಸುಮ್ಮನೆ ನೋಡಿ ನಿಂತಿದ್ದಿಲ್ಲ. ಆನಿ ಅಲ್ಲೇ ಇರುವಂತಹ ಕಮಲವನ್ನ ಎತ್ತಿ ದೇವರಿಗೆ ತೋರಿಸ್ತಾ ಇತ್ತು. ನಾರಾಯಣ ಕಿಲಗುರು ಸ್ವಾಮಿ ನಿನಗೆ ಸಮರ್ಪಣೆ ಅಂತಂದೇಳಿ ಆ ಹೂ ಸಮರ್ಪಣೆ ಮಾಡಿದ್ ನೋಡ್ರಿ. ತಮ್ ವೀಕ್ಷ ಪೀಡಿತ ಮಜಂ ಸಹಸಾ ಅವತೀರ್ಯ ಸಗ್ರಾಹ ಮಾಶು ಸರಜ ಕೃಪಯೋಜ್ಜಾರ. ಅಷ್ಟಾಗೋದಕ್ಕೆ ಅದು ಹೊರಗೆ ಬಂತು. ಹೊರಗೆ ಬಂದ ತಕ್ಷಣನೇ ಗ್ರಾಹಾದ್ ವಿಪಾಟ್ಯ ಮುಖಾದ್ ದ್ರವಿಣಾ ಗಜೇಂದ್ರಂ ಸಂಪಶ್ಚತಾಂ ಹರಿರಮೂಚು ಬಾಯಿನ ಕತ್ತರಿಸಿ ಗಜೇಂದ್ರನ ಬಿಡಿಸಿದ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಚಕ್ರದಿಂದ ಉದ್ಧಾರ ಮಾಡಿದ. ಅದರ ಕಥೆಯನ್ನ ಹಾಹಾ ಹೋಹು ಗಂಧರ್ವನ ಕಥೆಯನ್ನ ಹೇಳ್ತಾರೆ. ಮೊಸಳೆ ಆಗಿದ್ದ ಕಾರಣವನ್ನೆಲ್ಲ 4ನೇ ಅಧ್ಯಾಯದಲ್ಲಿ ಹೇಳಿ, ನೀ ಆನೆ ಆಗು, ನೀ ಮೊಸಳೆ ಆಗು ಅಂತಂದೇಳಿ ಕೊಟ್ಟದ್ದಕ್ಕಾಗಿ ನೋಡ್ರಿ, ಒಬ್ಬ ಬ್ರಾಹ್ಮಣ ಸುಮ್ಮನೆ ಆಚರಣೆ ಮಾಡಿ ಸ್ನಾನ ಮಾಡಿ ಹೋಗ್ಲಿಕ್ಕಾಗಿ ಬಂದಂತಹ ಗಂಗಾ ನದಿ ತೀರದಾಗ
ಅವನಿಗೆ ಪೀಡಿಸಿದ್ದಕ್ಕೆ ನಮಗೆ ಗೊತ್ತಿರೋಂಗಿಲ್ಲ, ನಾವು ಕುಚೇಷ್ಟೆ ಮಾಡ್ತೀವಿ. ಯಾತ್ರಕ್ಕೆ ಹೋಗ್ತಿರ್ತೀವಿ, ನಾವು ಸಾಮಾನ್ಯ ಕುಡ್ಕೊಂಡೇ ಹೋಗ್ತೀವಿ. ಯಾತ್ರಕ್ಕೆ ಹೋದಾಗ ನಿಂದೇನು ಬಿಡು, ಅದೇನು ದೊಡ್ಡದು, ಪಾಪ ಯಾರೋ ಸ್ನಾನ ಮಾಡ್ತಿರ್ತಾರ ಅಥವಾ ಏನೋ ಒಂದು ಜಪ ಮಾಡ್ತಿರ್ತಾರ, ನಿಂದು ಗೊತ್ತಿಲ್ಲ, ಅವನದೇನು ದೊಡ್ಡ ಅಂತಂತೀವಿ ನಾವು. ಸರ್ವಥಾ ಇನ್ನೊಬ್ಬರ ಆಚರಣೆಯನ್ನು ಮೊದಲಿಸಬಾರ್ದು, ಇನ್ನೊಬ್ಬರು ಮಾಡುವಂತಹ ಅನುಷ್ಠಾನವನ್ನು ಚಿಂತನೆ ಮಾಡಬಾರ್ದು. ಮಾಡೋದಕ್ಕೆ ಒಳ್ಳೇದಾಗಲಿ ಅಂತ ಹೇಳಬೇಕು ಹೊರತು ಗೊತ್ತದ ಅಂತ ಅಂದ್ಬಿಟ್ರೆ ಅವ್ರು ಮಾಡೋದೇನು ಬಿಡ್ತಾರೆ ನೋಡ್ರಿ, ಅದರ ಪಾಪ ಇವನಿಗೆ ಬರ್ತದೆ. ಹಾಗೆ ಪೀಡಿಸಿದ್ದಕ್ಕಾಗಿಯೇ ಈ ಗಜೇಂದ್ರದ ಕಥೆ ಬಂದಿದ್ದು. ಆ ರೀತಿಯಾಗಿ ಸಜ್ಜನರನ್ನ, ಯಾರು ಸಜ್ಜನರಲ್ಲಿ ಸಾತ್ವಿಕರಾಗಿ ದೇವರನ್ನು ಉಪಾಸನೆ ಮಾಡೋರು ಯಾರ್ಯಾರಿದ್ದಾರೆ ಅವನ್ನ ಸಜ್ಜನರೇ. ಸಜ್ಜನರಂದ್ರೆ ಅವ್ರು ಸ್ವಲ್ಪ ಎಲ್ಲ ಧೋತ್ರ ಉಟ್ಕೊಂಡು ಸ್ವಲ್ಪ ಮ್ಯಾಗ ಕೂತಿರ್ತಾರೆ, ಹಂಗಲ್ಲ. ನಿಷ್ಕಲ್ಮಶವಾಗಿ ದೇವರನ್ನು ಚಿಂತನೆ ಮಾಡೋರು, ದೇವರನ್ನ ಯಾವಾಗಲೂ ಮನಸ್ಸಿನಲ್ಲಿ ಕೊಂಡಾಡುವಂಥವರು, ಶುದ್ಧ ಆಚರಣಶೀಲರು, ಅವ್ರಿಗೆ ಸಜ್ಜನರು. ಅಂಥವರನ್ನ ಅದೇನು ಹೇಳ್ತಾರದ, ಅನ್ಯಕ್ಷೇತ್ರ ಕೃತಂ ಪಾಪಂ ಪುಣ್ಯಕ್ಷೇತ್ರ ವಿನಿಶ್ಯತಿ, ಪುಣ್ಯಕ್ಷೇತ್ರ ಕೃತಂ ಪಾಪಂ ವಜ್ರಲೇಪ ಭವಿಷ್ಯತಿ. ಗಂಗಾ ನದಿ ತೀರದಾಗ ಹೋಗಿ ಇವರು ಅವ್ರಿಗೇನೋ ವ್ಯವಸ್ಥೆ ಮಾಡ್ಲಿಕ್ಕೆ ಹೋದ್ರು, ತಾವೇ ಮೊಸಳೆ ಮತ್ತು ಆನೆ ಆಗಿ ಅನುಭವಿಸ್ಬೇಕಾಯ್ತು. ಗಂಧರ್ವರು ಅಂಥವರಿಗೆ ಬಿಡದೇ ಇರುವಂತಹ ಕಷ್ಟ ಇನ್ನು ಹುಲ್ಲು ಮನುಷ್ಯರಿಗೆ ಬಿಡ್ತಾರ. ಅದಕ್ಕಾಗಿ ಆ ಕಥೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಕಥೆಯನ್ನು ಮತ್ತೆ ನಾಳೆ ಕೇಳೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾಣ್ಯತಾ ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮಣ್ಯಾಸೋ ಹರಾವೇವಂ ವಿಷ್ಣೋ ತೃಪ್ತಿಕರ ಸದಾ ಅನೇನ ಭಾವ್ಯತ್ ಪುಣ್ಯಂ ಅವಾಪ್ನೋತು ಗುರು ನಮ್ಮ ಮಧ್ವಾಂತರ್ಗತ. ಶ್ರೀಕೃಷ್ಣಾರ್ಪಣಮಸ್ತು.